ಸ್ತೋತ್ರವಾಗಲಿ. ಕಳೆದ ಸಂದೇಶದಲ್ಲಿ ನಾವು ಕೇಳಿದ್ವಿ, ಕೀರ್ತನೆ 2ರಿಂದ ಯೇಸು ಅರಸನಾಗಿದ್ದಾನೆ, ಅರಸನಾಗಿ ಆತನು ಏನೆಲ್ಲ ನೆರವೇರಿಸಿದ್ದಾನೆ ಅಂತ ಹೇಳಿ ನಾವು ನೋಡಿದ್ವಿ. ಆ ಒಂದು ಸಂದೇಶವನ್ನು ಹೇಳುವಾಗಲೇ ನಾನು ಹೇಳಿದ್ದೆ, ಕೀರ್ತನೆಗಳಲ್ಲಿ ಕೆಲವು ಕೀರ್ತನೆಗಳು ಮೆಸ್ಸಿಯನ ಕೀರ್ತನೆಗಳು ಅಂತ ಇವೆ. ಮೆಸ್ಸಿ ಅಂದರೆ ಕ್ರಿಸ್ತನ ಕುರಿತಾದ ಕೀರ್ತನೆಗಳು. ಹಾಗಾಗಿ ಅವುಗಳನ್ನು ನಾವು ಧ್ಯಾನಿಸೋಣ ಅಂತ ಹೇಳಿ ತುಂಬ ಮುಖ್ಯವಾದ ಕೀರ್ತನೆಗಳು, ನಾವು ಅವುಗಳನ್ನು ತಿಳ್ಕೊಳ್ಳೇಬೇಕಾಗಿದೆ. ಹಾಗಾಗಿನೇ ಇವತ್ತು 22ನೇ ಕೀರ್ತನೆಯಿಂದ ಕೆಲವು ವಿಷಯಗಳನ್ನ ಯೇಸುವೇ ಕ್ರಿಸ್ತನಾಗಿದ್ದಾನೆ ಅನ್ನೋದರ ಕುರಿತು ನೋಡೋಣ. ಅಂಶ ಯೇಸುವೇ ಕ್ರಿಸ್ತನು ಅಂತ ಅಂದ್ರೆ ಆತನ ಕುರಿತಾದ ಪ್ರವಾದನೆಗಳು ಮತ್ತು ಅವು ನೆರವೇರಿರುವಂಥದ್ದು. ಯೇಸುವೇ ಕ್ರಿಸ್ತನು ಅನ್ನೋದಕ್ಕೆ ಹಳೆ ಒಡಂಬಡಿಕೆಯ ಪ್ರವಾದನೆಗಳು ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಬಗ್ಗೆ ನಾವು ನೋಡ್ತೀವಿ, ಮತ್ತು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿರೋದನ್ನ ನೋಡ್ತೀವಿ. 22ನೇ ಕೀರ್ತನೆ ಪೂರ್ತಿ ನಾವು ಧ್ಯಾನ ಮಾಡ್ಬೋದು. ಅದರಲ್ಲಿ ನಾವು ಓದ್ಕೊಂಡಿದ್ದು 1ರಿಂದ 21ರಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯ ಬಗ್ಗೆ ಹೇಗೆ ನಾವು ಪರಿಪೂರ್ಣವಾಗಿ ತಿಳ್ಕೊಳ್ತೀವೋ ಅದಕ್ಕಿಂತ ಹೆಚ್ಚಾಗಿ ನೀನು ನಂಬಿರುವಂತ ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಮನುಷ್ಯರನ್ನೇ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅದರಲ್ಲಿ ದೇವರನ್ನ ಅಷ್ಟು ಬೇಗ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ನೀನ್ ತಿಳ್ಕೊಂಡಿರುವಂಥದ್ದೇ ಎಲ್ಲ ಅಂತ ನಾವು ಯಾವತ್ತೂ ಊಹಿಸ್ಕೋಬಾರ್ದು. ನಮ್ಗೇನ್ ಗೊತ್ತೋ ದೇವ್ರ ಬಗ್ಗೆ ಅದೇ ಎಲ್ಲ, ಇಷ್ಟೇ ದೇವ್ರ ಬಗ್ಗೆ ಇರೋದು ಅಂತ ಯಾವತ್ತೂ ಕೂಡ ನಾವು ಒಂದು ಬೌಂಡ್ರಿ ಹಾಕೋಬಾರ್ದು. ದೇವರ ವಿಷಯದಲ್ಲಿ, ಆತನ ವಿಷಯದಲ್ಲಿ ತಿಳ್ಕೊಳ್ಳುವಂತ ವಿಷಯಗಳು ತುಂಬಾನೇ ಇದೆ. ಆದ್ರೆ ಅತ್ಯಂತ ಪ್ರಾಮುಖ್ಯವಾಗಿ ನಾವು ಗಮನ ಹರಿಸಬೇಕಾಗಿರುವಂತಹ ವಿಷಯಗಳು ಪರಿಚಯದಲ್ಲಿ ನಾವು ನೋಡ್ತೀವಿ. ಯೇಸು ಯಾರು ಅಂತ ತಿಳ್ಕೊಳ್ಳೋದು ಮುಖ್ಯ. ಯಾಕಂದ್ರೆ ತುಂಬಾ ಜನರು ಲೋಕದಲ್ಲಿ ಯೇಸುವನ್ನ ಕೇವಲ ಒಬ್ಬ ಮನುಷ್ಯನಾಗಿ ನೋಡ್ತಾ ಇದ್ದಾರೆ. ಯೇಸುವನ್ನ ಕೇವಲ ಒಂದು ಮನುಷ್ಯನಾಗಿ ನೋಡ್ತಾ ಇದ್ದಾರೆ. ಯೇಸು ಈ ಲೋಕದಲ್ಲಿ ಒಬ್ಬ ಮನುಷ್ಯನಾಗಿ ಹುಟ್ಟಿ ಬಂದ, ಒಳ್ಳೆಯ ವ್ಯಕ್ತಿ, ಒಬ್ಬ ಪ್ರವಾದಿಯಾಗಿ ಆತನು ಇದ್ದ. ಪ್ರವಾದಿಯಾಗಿ ಈ ಮುಸ್ಲಿಮರು ಆತನನ್ನ ಒಂದು ಪ್ರವಾದಿಯಾಗಿ ನಂಬ್ತಾರೆ. ಅದೇ ಬೇರೆ ಹಿಂದೂಗಳಾಗಲಿ ಬೇರೆಯವರು ಒಂದು ಒಳ್ಳೆಯ ವ್ಯಕ್ತಿಯಾಗಿ ನೋಡ್ತಾರೆ. ದೇವರು ಅಂತ ಹೇಳಿ ತುಂಬಾ ಜನ ನಂಬೋದಿಲ್ಲ. ಯೇಸುವನ್ನ ದೇವರು ಅಂತ ತುಂಬಾ ಜನ ನಂಬೋದಿಲ್ಲ. ಕ್ರೈಸ್ತರು ಕೂಡ ಅನೇಕರಿದ್ದಾರೆ, ಅಂದ್ರೆ ಯೆಹೋವನ ಸಾಕ್ಷಿಗಳು ಅಂತ ಹೇಳಿ ಇದ್ದಾರೆ. ಅವರು ಯೇಸುವನ್ನ ಕ್ರಿಸ್ತನಾಗಿ ಅಥವಾ ದೇವರಾಗಿ ಅವ್ರು ನಂಬುತ್ತಾ ಇಲ್ಲ. ಅಷ್ಟೇ ಅಲ್ಲ, ಇಸ್ರಾಯೇಲಿಯರಿದಾರಲ್ಲ, ಈಗಲೂ ಕೂಡ ಇಸ್ರಾಯೇಲ್ ದೇಶ ತುಂಬಾ ಬಲಿಷ್ಠವಾದ ದೇಶಗಳಲ್ಲಿ, ಪ್ರಪಂಚದಲ್ಲಿ 237 ದೇಶಗಳಿವೆ. ಅಂದ್ರೆ ಅದರಲ್ಲಿ ಟಾಪ್ ಅಲ್ಲಿರುವಂತಹ 10 ದೇಶಗಳು, ಅಭಿವೃದ್ಧಿ ಹೊಂದಿರುವಂತಹ 10 ದೇಶಗಳಲ್ಲಿ ಇಸ್ರಾಯೇಲ್ ದೇಶ ಕೂಡ ಒಂದು. ಆದ್ರೆ ಆ ಇಸ್ರಾಯೇಲ್ ದೇಶ ಅಷ್ಟೊಂದು ಅಭಿವೃದ್ಧಿ ಹೊಂದಿದ್ರು ಕೂಡ, ಅಷ್ಟು ಜ್ಞಾನವಂತರಾಗಿದ್ರು ಕೂಡ ಅವರು ಯೇಸುವನ್ನ ಕ್ರಿಸ್ತನಾಗಿ ಅವರು ಅಂಗೀಕರಿಸ್ತಾ ಇಲ್ಲ. ಅವ್ರು ಇನ್ನೂ ಯೇಸುವನ್ನ ಎದುರು ನೋಡ್ತಾ ಇದ್ದಾರೆ, ಮೆಸ್ಸಿಯನನ್ನ ಎದುರು ನೋಡ್ತಾ ಇದ್ದಾರೆ. ಮೆಸ್ಸಿಯ ಬೇಗ ಬಾ ಅಂತ ಈಗಲೂ ಅವ್ರು ಎದುರು ನೋಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಯೇಸುವೇ ಕ್ರಿಸ್ತನು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಬೈಬಲ್ ಅಲ್ಲಿ ಇರುವಂತಹ ವಿಷಯಗಳು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯೇಸು ದೇವರು ಅಂತ ಹೇಳ್ಬಿಟ್ಟು ಅವ್ರು ನಂಬ್ತಾ ಇಲ್ಲ. ಅದಕ್ಕೆ ಯಾವಾಗೆಲ್ಲ ನಾನು ದೇವರ ಮಗನು, ದೇವರ ಕುಮಾರನು, ದೇವರಿಂದ ಕಳಿಸಲ್ಪಟ್ಟವನು ಅಂತ ಎಲ್ಲ ಯಾವಾಗೆಲ್ಲ ಯೇಸು ಸ್ವಾಮಿ ಹೇಳ್ತಾರೋ ಅವಾಗೆಲ್ಲ ಯಹೂದರು ಏನ್ ಮಾಡ್ತಾ ಇದ್ರು? ಕಲ್ತವ್ರು ಹೊಡೆಯಕ್ಕೆ ಹೋಗ್ತಾ ಇದ್ರು ಯೇಸು ಸ್ವಾಮಿನ. ಇವ್ರಿಗೆ ಹುಚ್ಚಿಡಿದ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಹುಚ್ಚಿಟ್ಟಿದ್ದು ಯೇಸುಗಲ್ಲ, ಅಲ್ಲಿರೋ ಜನರಿಗೆ. ಅವ್ರಿಗೆ ಅರ್ಥ ಆಗ್ತಿಲ್ಲ ಯೇಸು ಯಾರು ಅಂತ ಹೇಳ್ಬಿಟ್ಟು. ದೇವರು ಅಷ್ಟೊಂದು ಕೂಲಂಕುಷವಾಗಿ ವಿವರವಾಗಿ ಹೇಳ್ತಾರೆ. ಆತನ ಬೋಧಿಸುವಾಗೆಲ್ಲ ಆತನ ಬಗ್ಗೆ,
ಅಷ್ಟೊಂದು ಸ್ಪಷ್ಟವಾಗಿ ಅದನ್ನು ಹೇಳ್ತಾ ಇದ್ರು ಕೂಡ ಅದನ್ನ ಕೇಳೋ ಕಿವಿಗಳವರಿರಲಿಲ್ಲ, ಗ್ರಹಿಸೋ ಹೃದಯ ಇರಲಿಲ್ಲ. ಇಲ್ಲಿರುವಂತ ನಾವು ಇವತ್ತು ಯೇಸುವೇ ಕ್ರಿಸ್ತನಾಗಿ ನಂಬ್ತಾ ಇದ್ವಿ ಅಂದ್ರೆ ನಮಗಿಂತ ಧನ್ಯರು ಯಾರು ಇಲ್ಲ. ಆಮೇಲೆ ಯಾಕಂದ್ರೆ ನಮ್ಮ ಬುದ್ಧಿಗೆ, ನಮ್ಮ ತಿಳುವಳಿಕೆಗೆ, ನಮ್ಮ ಒಂದು ಹಿನ್ನೆಲೆ, ನಾವು ಓದಿರುವಂತಹ ಒಂದು ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಯೇಸುವಿನ ಕ್ರಿಸ್ತನಾಗಿ ನಾವು ತಿಳ್ಕೊಂಡಿದ್ದೀವಿ ಅಂದ್ರೆ ಸಾಧಾರಣವಾದ ವಿಷಯ ಅಲ್ಲ, ದೇವರ ಕೃಪೆ ಅದು. ಆಮೇಲೆ ಸೊ ಹಾಗಾಗಿ ಈ ಪರಿಚಯದಲ್ಲಿ ಯೇಸುವೆ ದೇವರು ಮೊದಲು ಆತ ಕ್ರಿಸ್ತನಾಗೋದಕ್ಕೆ ಮುಂಚೆ, ಅಭಿಷೇಕಿಸಲ್ಪಟ್ಟು ಈ ಲೋಕಕ್ಕೆ ಬರೋದಕ್ಕೆ ಮುಂಚೆ ಆತನು ದೇವರು ಅನ್ನೋದನ್ನ ಒಂದು ಚಿಕ್ಕದಾಗಿ ನಾವು ನೋಡೋಣ. ಅನೇಕ ವಚನಗಳು ಆಧಾರವಾಗಿದ್ರೂ ಕೂಡ ನಿಮ್ಮ ಒಂದು ತಿಳುವಳಿಕೆಗೋಸ್ಕರ ನಾನು ಇದನ್ನ ವಾಕ್ಯಾನುಸಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಹಳೆ ಒಡಂಬಡಿಕೆಯಲ್ಲಿ ನೋಡೋಣ. ಯೇಸು ದೇವರಾಗಿದ್ರು ಅನ್ನೋದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಆಧಾರಗಳನ್ನು ನಾವು ನೋಡುವಾಗ ಮೊದಲನೇದಾಗಿ ಆದಿಕಾಂಡ 1:22 ಓದೋಣ. 1:26. ಆದಿಕಾಂಡ 1:26. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ನಾವು ನಮ್ಮ ಸ್ವರೂಪದಲ್ಲಿ ಅಂತ ಹೇಳಿ ಬರೆಯಲ್ಪಟ್ಟಿರೋದು. ನಮ್ಮ ಅಂತ ಹೇಳಿದ್ರೆ ಒಬ್ಬರು, ಈಗ ನಾನು ನಮ್ಮ ಸ್ವರೂಪದಲ್ಲಿ ಅಂತ ನಾನು ಹೇಳಕ್ಕಾಗಲ್ಲ, ಒಬ್ಬರಿಗಿಂತ ಹೆಚ್ಚಿದ್ರೆ ಮಾತ್ರ ಹೇಳಕ್ಕಾಗುತ್ತೆ. ಆಮೇಲೆ ಈಗ ನಾವು ಹೋಗೋಣ ಅಂತ ಹೇಳಿದ್ರೆ ನಾನೊಬ್ಬನೇ ಹೋಗೋದಕ್ಕೆ ನಾವು ಹೋಗ್ತೀವಿ ಅಂತ ಹೇಳ್ತೀನ? ಇಲ್ಲ, ಒಬ್ಬರಿಗಿಂತ ಹೆಚ್ಚಿದ್ರೆ. ಸೊ ಇಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡುವಂತ ವಿಷಯದಲ್ಲಿ ನಾವು ನೋಡ್ತೇವೆ ತ್ರಿಯೇಕ ದೇವರು. ಆಮೇಲೆ ಅಲ್ಲಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟೋದಕ್ಕಿಂತ ಮುಂಚೆನೆ ದೇವರು ಇದ್ರು. ಯೇಸು ಈ ಲೋಕದಲ್ಲಿ ಬರೋದಕ್ಕೆ ಮುಂಚೆನೆ ಆದಿಯಲ್ಲೇ ದೇವರಿದ್ರು ಅನ್ನೋದನ್ನ, ಯೇಸು ಸ್ವಾಮಿ ಇದ್ರು ಅನ್ನೋದನ್ನ ನಾವು ನೋಡ್ತೀವಿ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ಯೆಶಾಯ ಗ್ರಂಥ 9:6 ಓದ್ಕೊಳ್ಳೋಣ. ಯೆಶಾಯ 9:6. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯ ತಂದೆ. ಆಮೇಲೆ ಏನಂತ ಹೇಳಿ ಈಗ ನಾವು ನೋಡ್ತೇವೆ ವಚನದಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿ ನಾವು ಗಮನಿಸ್ತಿರೋದು ಏನಂತ ಇದೆ? ಪರಾಕ್ರಮಿಯಾದ ಯಾರ ಬಗ್ಗೆ ಹೇಳ್ತಿರೋದು? ಯೇಸು ಕ್ರಿಸ್ತನ ಬಗ್ಗೆ. ಒಬ್ಬ ಕನ್ನಿಕೆಯಲ್ಲಿ ಹುಟ್ಟುವಂತಹ ದೇವರು, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ಪ್ರಾರಂಭವಾಗೋದು. ಸೊ ಆ ಮಗು ಯಾರು ಅಂತ ಹೇಳಿ ಮುಂದೆ ನಾವು ನೋಡ್ತಾ ಹೋದ್ರೆ ಆತನು ಪರಾಕ್ರಮಿಯಾದ ದೇವರು ಅಂತ ಬರೆಯಲ್ಪಟ್ಟಿರುವಂತದ್ದು. ಹಾಗಾಗಿ ಯೇಸು ಮನುಷ್ಯನಲ್ಲ, ಆತನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮೂರನೇ ಒಂದು ವಚನವನ್ನು ನಾವು ಆಧಾರವಾಗಿ ನೋಡುವಾಗ ಮೀಕ 5:12. ಮೀಕನ ಪ್ರವಾದನೆಯ ಗ್ರಂಥ 5ನೇ ಅಧ್ಯಾಯ 2ನೇ ವಚನವನ್ನು ಓದಿಕೊಳ್ಳೋಣ. ನಿನ್ನ ಕೈಯಲ್ಲಿನ ಮಂತ್ರತಂತ್ರಗಳನ್ನು ನಿಲ್ಲಿಸಿ ಬಿಡುವೆನು. ಮೀಕ 5:2. ನೀನು ಯೆಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು,
ವಂಶದಲ್ಲಿ ಯೇಸು ಸ್ವಾಮಿ ಹುಟ್ಟಿರುವಂತದ್ದು, ದಾವಿದನ ಸಂತಾನ. ಅದಕ್ಕೆ ದಾವಿದನ ಕುಮಾರನೇ ಅಂತ ಹುಟ್ಟು ಕುಂಟನ್ನು ಕೂಡ ಕರೀತಾನೆ. ಮೆಸ್ಸಿಯನ್ನು ದಾವಿದನ ಸಂತತಿಯಲ್ಲಿ ಬರ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಅನೇಕರಿಗೆ ಗೊತ್ತಿತ್ತು. ಕೆಲವರು ಮಾತ್ರ ಅದನ್ನ ಕಂಡುಕೊಂಡ್ರು. ಇಲ್ಲಿ ನಾವು ನೋಡ್ತಿರೋದು ಆತನ ಬರೋಣವು ಪುರಾತನವಾದದ್ದು, ಆತನ ಬರೋಣವು ಅನಾದಿಯಾದದ್ದು. ಅಂದ್ರೆ ಯೇಸು ಪುರಾತನ ಕಾಲದಲ್ಲಿ ಆದಿಯಲ್ಲಿ ಇದ್ದವರಾಗಿದ್ದಾರೆ. ಅಲ್ಲೂಯ. ವಚನಗಳನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅವುಗಳನ್ನ ನಾವು ಅಪಾರ್ಥ ಮಾಡ್ಕೊಳ್ತೀವಿ. ದೇವರ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಆ ವಾಕ್ಯಗಳನ್ನ ನಾವು ಅಪಾರ್ಥ ಮಾಡ್ಕೊಳ್ತೀವಿ. ಸೊ ವಾಕ್ಯವನ್ನು ಸರಿಯಾಗಿ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಇದು ಜಸ್ಟ್ 3 ವಚನ ನಾನು ಹೇಳ್ತಿರೋದು. ಅನೇಕ ವಚನಗಳಿದ್ರು ಕೂಡ ಕ್ರಿಸ್ತನ ಕುರಿತಾಗಿ 3 ವಚನಗಳು ಹಳೆಯ ಒಡಂಬಡಿಕೆ ಆಧಾರ ಯೇಸು ದೇವರಾಗಿದ್ದಾರೆ ಅನ್ನೋದಕ್ಕೆ. ಎರಡನೇದಾಗಿ ಹೊಸ ಒಡಂಬಡಿಕೆ ಆಧಾರವನ್ನು ನಾವು ನೋಡೋಣ. ಇದರಲ್ಲೊಂದು 3 ವಿಷಯಗಳನ್ನ 3 ವಚನಗಳನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಯೋಹಾನ ಸುವಾರ್ತೆ 1:1. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬಾತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಓಕೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಅಂತ ನಾವು ನೋಡ್ತೀವಿ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1-14 ನಾವು ನೋಡಿದ್ರೆ ಯೇಸುವಿನ ಒಂದು ದೈವಿಕ ಸ್ವಭಾವವನ್ನು ನಾವು ನೋಡ್ತೀವಿ. 14ನೇ ವಚನ ಓದೋಣ. ಅದರಲ್ಲೇ ಮೈಕ್ ತಗೊಂಡು ಓದಿ ಜೋರಾಗಿ. ಆ ವಾಕ್ಯವೆಂಬವನು ಆ ವಾಕ್ಯವೆಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಸೊ ಇಲ್ಲಿ ನಾವು ನೋಡ್ತಿರೋದು ಆದಿಯಲ್ಲಿ ವಾಕ್ಯವಿತ್ತು ಅಂತ. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಅಂತ. ಇಲ್ಲಿ 14ನೇ ವಚನದಲ್ಲಿ ನಾವು ನೋಡ್ತಾ ಇರೋದು ಆ ವಾಕ್ಯವೆಂಬಾತನು, ಅಂದ್ರೆ ಆದಿಯಿಂದ ಆ ವಾಕ್ಯವೆಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡೋದಕ್ಕಾಗಿ ಬಂದೆಂಬುದಾಗಿ. ಹಲ್ಲೆಲೂಯಾ. ಅಂದ್ರೆ ಯೇಸು ಯಾರು? ದೇವರು. ದೇವರ ನಾಮಕ್ಕೆ ಸ್ತೋತ್ರವಾದ. ಯೇಸು ಹುಟ್ಟೋದಕ್ಕೆ ಮುಂಚೆನೆ ಆತನ ಕುರಿತಾಗಿ ಬರೆಯಲ್ಪಟ್ಟಿದೆ. ಹುಟ್ಟಿದ ನಂತರ ಕೂಡ ಆತನ ದೇವರು ಅಂತ ಹೇಳ್ಬಿಟ್ಟು ಬೈಬಲಲ್ಲಿ ಅನೇಕ ವಿಷಯಗಳನ್ನ ನಾವು ನೋಡ್ತೀವಿ. ಇನ್ನೊಂದು ವಚನವನ್ನು ನೋಡೋಣ. ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ 18ನೇ ವಚನ. ದೇವರನ್ನು ಯಾರೂ ಎಂದೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ಪ್ರಿಯಗೊಳಿಸಿದನು. ಆಮೇಲೆ ಏನಂತ ಇದೆ? ದೇವರನ್ನು ಯಾರು ಎಂದೂ ಕಂಡಿಲ್ಲ, ಆದರೆ ಯಾರು ಕಂಡಿದ್ದಾರೆ? ಯಾವನು ಸ್ವತಃ ದೇವರಾಗಿದ್ದಾನೋ. ಏನು ಸ್ವತಃ ದೇವರು ಅಂದ್ರೆ? ಯೇಸು ದೇವರಾಗಿದ್ದುಕೊಂಡು ತಂದೆಯಲ್ಲಿ ಇರುವ, ತಂದೆಯ ಹೃದಯದಲ್ಲಿ ತಂದೆಯ ಜೊತೆ ಇದ್ದಾತನು ಆತನು ಪ್ರಕಟಪಡಿಸಿರೋದು. ಹಲ್ಲೆಲೂಯಾ. ಯೇಸು ಸ್ವತಃ ದೇವರು, ಅದಕ್ಕೆ ಸೆಲ್ಫ್ ಎಕ್ಸಿಸ್ಟೆನ್ಸ್ ಅಂತೀವಿ. ಆತನು ಇರುವಾತನಾಗಿದ್ದಾನೆ. ಯೇಸುವನ್ನ ತಂದೆಯಾದ ದೇವರು ಸೃಷ್ಟಿ ಮಾಡಿಲ್ಲ. ತುಂಬಾ ಜನ ಅಪಾರ್ಥ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಯೆಹೋವ ದೇವರು ಯೇಸುವನ್ನ ಎಲ್ಲರಿಗಿಂತ ಮುಂಚೆ ಸೃಷ್ಟಿ ಮಾಡಿದ್ರು ಅಂತ. ಆತನು ಸೃಷ್ಟಿಯ ಪ್ರಥಮ ಫಲ ಅಂತ ಹೇಳ್ತಾರೆ. ಆ ಸೃಷ್ಟಿಯ ಪ್ರಥಮ ಫಲ ಅಂತ ಬೈಬಲ್ ಪಟ್ಟಿದ್ರು ಕೂಡ ಸೃಷ್ಟಿಯ ಪ್ರಥಮ ಫಲ ಬಂದ್ಬಿಟ್ಟು ಅದು ಯೇಸುವನ್ನ ಸೃಷ್ಟಿ ಮಾಡಿರೋದಲ್ಲ ಅರ್ಥ. ಈ ಸೃಷ್ಟಿಗೋಸ್ಕರ ಯೇಸುವನ್ನ ಪ್ರಥಮವಾಗಿ ಸಿದ್ಧ ಮಾಡಿರೋದು. ಹಲ್ಲೆಲೂಯಾ. ನಿನಗೋಸ್ಕರ ನನಗೋಸ್ಕರ ಆತನು ಆದಿಯಲ್ಲೇ ನಮಗೋಸ್ಕರ ಸಿದ್ಧವಾಗಿರುವ ಆತನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಸ್ವತಃ ದೇವರಾಗಿರುವ ಆತನಾಗಿದ್ದಾನೆ. ಯೆಹೋವ ದೇವರಿಗಿಂತ ಯೇಸು ಯಾವುದರಲ್ಲೂ ಕಡಿಮೆ ಇಲ್ಲ. ತಂದೆ ಮಗನಿಗಿಂತ ಪರಿಶುದ್ಧಾತ್ಮ ದೇವರು ಯಾವುದರಲ್ಲೂ ಕಡಿಮೆ ಇಲ್ಲ. ನಾವು ಅವ್ರನ್ನ ಕಡಿಮೆಯಾಗಿ ನೋಡಬಾರದು. ಅವರು ಮೂವರು ಒಂದೇ, ಮೂವರು ಎಲ್ಲದರಲ್ಲೂ ಕೂಡ ಸಮಾನ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊನೆಯದಾಗಿ ಇನ್ನೊಂದು ವಚನವನ್ನು ನೋಡೋಣ. ಇದು ಯೋಹಾನ ಸುವಾರ್ತೆಯಲ್ಲಿ 8:12. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? ನಾನೇ ಲೋಕಕ್ಕೆ ಬೆಳಕು. ಏನಂತ ಹೇಳ್ತಾ ಇದ್ದಾರೆ ಹೇಳಿಲ್ಲ? ನಾನೇ ಲೋಕಕ್ಕೆ ಬೆಳಕು. ನಾನೇ ಅನ್ನೋ ಪದ
ಇಂಗ್ಲಿಷಲ್ಲಿ ನಾವು ನೋಡ್ತೇವೆ, ನಾನೇ ಅನ್ನೋ ಪದ ದೇವರನ್ನು ಬಿಟ್ಟು ಬೇರೆ ಯಾರು ಉಪಯೋಗಿಸೋದಕ್ಕೆ ಆಗೋದಿಲ್ಲ. ಇಲ್ಲಿ ಯೇಸುವನ್ನು ಉಪಯೋಗಿಸ್ತಿದ್ದಾರೆ, ನಾನೇ ಲೋಕಕ್ಕೆ ಬೆಳಕು, ನಾನೇ. ಇದು 7 ಸರಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಸ್ವಾಮಿ ಉಪಯೋಗಿಸೋದನ್ನ. 7 ಸರಿ ನಾನೇ ನಾನೇ ನಾನೇ, ನಾನೇ ಒಳ್ಳೆಯ ಕುರುಬನು, ನಾನೇ ಲೋಕಕ್ಕೆ ಬೆಳಕು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನಾನೇ ಬಾಗಿಲಾಗಿದ್ದೇನೆ, ನಾನೇ ಕುರುಬನಾಗಿದ್ದೇನೆ, ಒಳ್ಳೆಯ ಕುರುಬನು, ನಾನೇ ದ್ರಾಕ್ಷೆ ಬಳ್ಳಿ ಆಗಿದ್ದೇನೆ ಎಂಬುದ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನೇ ಜೀವ ಕೊಡುವ ರೊಟ್ಟಿಯಾಗಿದ್ದೇನೆ, ನಾನೇ. ದೇವರ ನಾಮಕ್ಕೆ ಸ್ತೋತ್ರ. ಈ ನಾನೇ ಅನ್ನುವಂತಹ ಪದ ಯಾವಾಗೆಲ್ಲ ಯೇಸುವನ್ನು ಉಪಯೋಗಿಸಿದ್ರೆ ಅವಾಗೆಲ್ಲ ಆತನ ದೈವಿಕ ಸ್ವಭಾವವನ್ನು ಸೂಚಿಸುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಾಂದ್ರೆ ಯೇಸುವನ್ನು ಹೇಳೋದಾಗಿತ್ತಲ್ಲ, ನನ್ನ ತಂದೆಯಾದ ದೇವರೇ ಲೋಕಕ್ಕೆ ಬೆಳಕಾಗಿದ್ದಾನೆ ಅಂತ. ನನ್ನ ತಂದೆಯಾದ ದೇವರೇ ಪುನರುತ್ಥಾನವು ಜೀವವಾಗಿದ್ದಾನೆ, ನನ್ನ ತಂದೆಯೇ ಒಳ್ಳೆಯ ಕುರುಬನಾಗಿದ್ದಾನೆ ಅಂತ ಹೇಳ್ಬೋದಾಗಿತ್ತಲ್ಲ. ಇಲ್ಲಿ ಯಾಕೆ ನಾನೇ ಅಂತ ಹೇಳ್ತಾರೆ ಅಂದ್ರೆ ಆತನ ದೇವರಾಗಿದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಯಾಕಂದ್ರೆ ಈ ಒಂದು ಯೆಹೋವನ ಸಾಕ್ಷಿಗಳಿದಾರಲ್ಲ, ಅವ್ರು ತುಂಬಾನೇ ಡೇಂಜರ್. ನಿಮ್ಗೆ ಸತ್ಯವಾಕ್ಯಗಳು ಸರಿಯಾಗಿ ಗೊತ್ತಿಲ್ಲ ಅಂದ್ರೆ, ಕ್ರಿಸ್ತನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರ ಬಲೆಯಲ್ಲಿ ಬಿದ್ದು ದೇವರ ವಾಕ್ಯಗಳನ್ನು, ಕೆಲವು ವಾಕ್ಯಗಳನ್ನು ತೋರಿಸ್ತಾರೆ. ಅದು ಅವರು ಅಪಾರ್ಥ ಮಾಡಿಕೊಂಡು ಅವರು ನಾಶಕದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ನಮ್ಮನ್ನು ಆ ಮಾರ್ಗದಲ್ಲಿ ಎಳಿತಾರೆ. ನೀವು ಸುವಾರ್ತೆನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಮೊನ್ನೆ ಕೂಡ ಅವ್ರು ಹೇಳ್ತಾ ಇದ್ದಾರೆ, ಈಗ ವಿಶ್ವಾಸಗಳನ್ನ ಟಾರ್ಗೆಟ್ ಮಾಡ್ತಾರೆ. ಪಾಸ್ಟ್ಗಳ ಹತ್ರ ಅವರು ಸಾಮಾನ್ಯವಾಗಿ ಮಾತಾಡೋದು ಬರಲ್ಲ. ಯಾಕಂದ್ರೆ ಸೇವಕರು ಅವ್ರ ಹತ್ರ ವಾದ ವಿವಾದ ಮಾಡ್ತಾರೆ, ಬೈಬಲ್ ವಚನಗಳನ್ನು ತೋರಿಸಿ ಇದು ಮಾಡ್ತಾರೆ. ಆದ್ರೆ ವಿಶ್ವಾಸಿಗಳಿಗೆ, ಅದರಲ್ಲಿ ನಮ್ಮಲ್ಲಿ ಪೆಂತೆಕೋಸ್ತ ವಿಶ್ವಾಸಿಗಳಿಗೆ ಜಾಸ್ತಿ ಗೊತ್ತಿರಲ್ಲ. ರೋಮನ್ ಕ್ಯಾಥಲಿಕ್ ಅವರಿಗೆ ಜಾಸ್ತಿ ವಾಕ್ಯದ ತಿಳುವಳಿಕೆ ಇರೋದಿಲ್ಲ. ಹಾಗಾಗಿ ಅವ್ರೇನಾದ್ರೂ ಪ್ರಶ್ನೆ ಮಾಡಿದಾಗ ಕೆಲವು ವಚನ ತೋರಿಸುವಾಗ ಸಬ್ಬತ್ ದಿನ ತುಂಬಾ ಮುಖ್ಯ ಅಂತ ತೋರಿಸ್ತಾರೆ. ಈ ಒಂದು ಸಬ್ಬತ್ ದಿನ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ, ಇದು ಶಾಶ್ವತವಾದ ನಿಯಮ ಅಂತ ಬರೆಯಲ್ಪಟ್ಟಿದೆ ಅಲ್ವಾ. ಇದನ್ನ ಸಬ್ಬತ್ ದಿನ ಅಂದ್ರೆ ಶನಿವಾರ ದಿನ, ಶನಿವಾರ ನಾವು ಸಭೆಗೆ ಹೋಗ್ಬೇಕು, ಯೆಹೋವ ದೇವರನ್ನ ಆರಾಧನೆ ಮಾಡ್ಬೇಕು. ನೀವ್ ಯಾಕೆ ಭಾನುವಾರ ಹೋಗ್ತೀರಾ? ಭಾನುವಾರ ಹೋಗ್ಬೇಕಂತ ಬೈಬಲಲ್ಲಿ ಇದೆ ಅಂದ ತಕ್ಷಣ ನಮ್ಗೆ ಆಗ ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಹೌದಲ್ವಾ? ನಮ್ಮ ಪಾಸ್ಟ್ ಇದ್ರ ಬಗ್ಗೆ ಯಾವಾಗಲೂ ಹೇಳೋದಿಲ್ಲ, ನಮ್ಮ ಪಾಸ್ಟ್ ಗೊತ್ತಿರ್ತಾರೆ ನಮಗೆ ಹೇಳೋದು ಅನ್ನೋ ರೀತಿಯಲ್ಲಿ ಅಪಾರ್ಥ ಮಾಡ್ಕೊಳ್ತೀವಿ. ಅಲ್ಲ, ಇಲ್ಲಿ ಮುಖ್ಯ ಸಬ್ಬತ್ ದಿನ ಅಲ್ಲ, ಸಬ್ಬತ್ ದಿನಕ್ಕೆ ಯೇಸು ಯಜಮಾನನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಹೇಳೋದು ಸಬ್ಬತ್ ದಿನವನ್ನ ಜನರಿಗೋಸ್ಕರ ಮಾಡಿದರೆ ವಿನಃ ಜನರನ್ನ ಸಬ್ಬತ್ ದಿನಕ್ಕೋಸ್ಕರ ಮಾಡಿಲ್ಲ. ಹಾಗಾಗಿ ಸಬ್ಬತ್ ದಿನ ಅಲ್ಲ ಮುಖ್ಯ, ಇಲ್ಲಿ ಮನುಷ್ಯರು ಮುಖ್ಯ. ಹಲ್ಲೆಲೂಯಾ. ಸಬ್ಬತ್ ದಿನ ಅಲ್ಲ ಮುಖ್ಯ, ಅದರ ಯಜಮಾನನು ಆ ಸಬ್ಬತ್ ದಿನದಲ್ಲಿ ಆರಾಧನೆ ಮಾಡಬೇಕು ಅಂತ ನಿಯಮ ತಂದ್ರಲ್ಲ, ಆ ದೇವರೇ ಮುಖ್ಯ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ಸಬ್ಬತ್ ದಿನ ಮಾತ್ರ ಮುಖ್ಯ ಅಂತ ಹೇಳಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರಿಗೆ ಒಂದೊಂದು ಕೂಡ ಮುಖ್ಯನೇ ಆಗುತ್ತೆ, ಒಂದೊಂದನ್ನು ಕೂಡ ಚಾಚು ತಪ್ಪದೆ ಮಾಡಬೇಕಾಗುತ್ತೆ. ಕೆಲವು ಮಾತ್ರ ಹಿಡ್ಕೊಂಡು ನಮ್ಗೆ ಉಪಯೋಗವಾಗುವಂಥದ್ದು ಅಥವಾ ನಮಗೆ ಸುಲಭವಾಗಿರೋದನ್ನ ಮಾತ್ರ ನಿಯಮನ ಹಿಡ್ಕೊಂಡು, ಆಜ್ಞೆನ ಹಿಡ್ಕೊಂಡು ಮಿಕ್ಕಿದೆಲ್ಲ ನಾವು ಬಿಟ್ಬಿಟ್ರೆ ಹೇಗೆ? ಪಾಲನೆ ಮಾಡೋದಾದ್ರೆ ಎಲ್ಲವೂ ಪಾಲನೆ ಮಾಡಿ. ಧರ್ಮಶಾಸ್ತ್ರ ಅನ್ನೋದು, ಹಳೆ ಒಡಂಬಡಿಕೆ ಅನ್ನೋದು ನಿನ್ನನ್ನು ರಕ್ಷಿಸೋದಕ್ಕಲ್ಲ, ಅದು ನಿನ್ನನ್ನು ಶಿಕ್ಷೆ ಮಾಡೋದಕ್ಕಿರೋದು ಅಂತ. ದೇವರು ಬರೆಸಿರುವಂತಹ ಆಜ್ಞೆಗಳೆಲ್ಲ ನಮ್ಮನ್ನ ಶಿಕ್ಷೆ ಕೊಡೋದಕ್ಕೆ, ಒಂದ್ ವೇಳೆ ಆ ಮಾರ್ಗದಲ್ಲಿ ನಾವು ಹೋಗಿಲ್ಲ ಅಂದ್ರೆ, ಆ ಒಂದು ನಿಯಮವನ್ನ ನಾವು ಮೀರಿದ್ರೆ ಅದು ನಮ್ಗೆ ಶಿಕ್ಷೆ ಕೊಡಕ್ಕೆ. ಈಗ ನಾನು ಹೇಳ್ತಿದ್ದೀನಿ, ಟ್ರಾಫಿಕ್ ರೂಲ್ಸ್ ಇದೆ ಅಂತ ಹೇಳಿದ್ರೆ ಅವ್ರು ನಮ್ಮನ್ನ ಉದ್ಧಾರ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಆ ರೂಲ್ಸ್ ಬ್ರೇಕ್ ಮಾಡಿದ್ರೆ ನಮಗೆ ಶಿಕ್ಷೆ ಕೊಡೋದಕ್ಕಾಗಿನೇ ಆಗಿರೋದು. ಅರ್ಥ ಆಗ್ತಿದೆ? ಒಂದ್ ವೇಳೆ ಆ ರೂಲ್ಸ್ ಅಲ್ಲಿ ಟ್ರಾಫಿಕ್ ನಿಯಮದ ಪ್ರಕಾರ ನಾವು ಫಾಲೋ ಮಾಡಿದ್ರೆ ಓಕೆ, ಒಳ್ಳೇದೇ. ಆದ್ರೆ ಅದನ್ನ ಮೀರಿದ್ರೆ ಏನ್ ಮಾಡ್ತಾರೆ? ಶಿಕ್ಷೆ ಕೊಡ್ತಾರೆ. ಹಾಗೆ ಈ ಒಂದು ಹಳೆ ಒಡಂಬಡಿಕೆ ಆಜ್ಞೆಗಳೆಲ್ಲ ನಾವು ಒಂದು ಮಾರ್ಗದಲ್ಲಿ ಹೋಗ್ತಾ ಇರಬೇಕು, ದೇವರು ಹೇಳಿರೋ ಮಾರ್ಗದಲ್ಲಿ. ಅದನ್ನೇನಾದ್ರೂ ನಾವು ಅದರಂತೆ ನಡೆಯಕ್ಕೆ ಆಗಿಲ್ಲ ಅಂದ್ರೆ, ಒಂದನ್ನ ನಾವು ತಪ್ಪಿದ್ರು ಕೂಡ ಕಲ್ಲಿಂದ ಹೊಡೆದು ಸಾಯಿಸಬೇಕು ಅಂತಾರೆ. ಸಬ್ಬತ್ ದಿನದಲ್ಲಿ ಸಭೆಗೆ ಹೋಗದೆ ಅವರು ಬೇರೆ ಯಾವ ಕೆಲಸನೂ ಮಾಡಬಾರ್ದು. ಒಂದ್ ವೇಳೆ ಈಗ ಬೈಬಲಲ್ಲೇ ಇದೆ, ಒಬ್ರು ಹೋಗಿ ಕಟ್ಟಿಗೆ ಹಾಕ್ಸ್ಕೊಳ್ತಿದ್ರಂತೆ, ಸೌದೆ ಅಡಿಗೆ ಮಾಡೋದಕ್ಕೆ ಸೌದೆ ಹೋಗಿದ್ರಂತೆ, ಸೌದೆ ಇದ್ದಿರೋದಕ್ಕೆ. ಅದನ್ನೇ ಯಾರೋ ನೋಡ್ಬಿಟ್ಟು ಬಂದು ಹೇಳ್ತಾರೆ, ಕಲ್ಲಿಂದ ಹೊಡೆದು ಸಾಯಿಸ್ತಾರೆ ಗೊತ್ತಾ? ಆ ನಿಯಮಗಳನ್ನು ನಾವು ಫಾಲೋ ಮಾಡೋಕ್ಕಾಗತ್ತ?
ಇಲ್ಲ. ಇವತ್ತು ಯೇಸು ಸ್ವಾಮಿ ಹೇಳ್ತಿರೋದೇನು ಗೊತ್ತಾ? ಪ್ರತಿದಿನ ಸಬ್ಬತ್ ದಿನ. ಹಲ್ಲೆಲೂಯಾ. ಸಬ್ಬತ್ ಅಂದ್ರೆ ಶನಿವಾರ. ಇವತ್ತು ಸುಮಾರು ಜನ ಸೇವಕರುಗಳು ಸೇರಿ ಪ್ರಾರ್ಥನೆ ಮಾಡ್ತಾರೆ, ಈ ಸಬ್ಬತ್ ದಿನದಲ್ಲಿ ನಾವು ದೇವಸ್ಥಾನಕ್ಕೆ ಇಲ್ಲಿ ಸಬ್ಬತ್ ದಿನ ಅದು ಹಳೆಯದು. ಸಬ್ಬತ್ ಅಂದ್ರೇನೆ ಶನಿವಾರ. ನಾವು ಶನಿವಾರ ಅಲ್ಲ, ಇದು ಕರ್ತನ ದಿನ. ಹಲ್ಲೆಲೂಯಾ. ಕರ್ತನ ದಿನದಲ್ಲಿ ನಾವು ಆರಾಧನೆ ಮಾಡ್ತಾ ಇದೀವಿ. ಆದ್ರೆ ಭಾನುವಾರ ಮಾತ್ರನೇ ನಾವು ಆರಾಧನೆ ಮಾಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಹೌದು, ಯಾಕೆ ಭಾನುವಾರ ಮಾಡ್ತೀವಿ ಅಂದ್ರೆ ಯೇಸು ಪುನರುತ್ಥಾನಗೊಂಡ ದಿನ ಅಂತ ಅಷ್ಟೇ. ಹಲ್ಲೆಲೂಯಾ. ಹಾಗಾದ್ರೆ ಪುನರುತ್ಥಾನಗೊಂಡ ದಿನ ಮಾತ್ರ ಮುಖ್ಯನಾ? ಯೇಸು ಹುಟ್ಟಿದ ದಿನ ಮುಖ್ಯ ಅಲ್ವಾ? ಯೇಸು ಸತ್ತ ದಿನ ಮುಖ್ಯ ಅಲ್ವಾ? ಯೇಸು ಸಮಾಧಿಯಿಂದ ದಿನ ಮುಖ್ಯ ಅಲ್ವಾ? ಯೇಸು ಪರಲೋಕಕ್ಕೆ ಹೋದ ದಿನ ಮುಖ್ಯ ಅಲ್ವಾ? ಪ್ರತಿಯೊಂದು ದಿನ ಮುಖ್ಯ. ಅದಕ್ಕೇನೆ ಪ್ರತಿ ದಿನನೂ ಕೂಡ ನಾವು ಆರಾಧನೆ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಆದ್ರೆ ಭಾನುವಾರ ಒಂದು ಸಭೆಯಾಗಿ ನಾವು ಕೂಡಿ ಬರೋದಕ್ಕೆ ಮುಖ್ಯವಾದ ದಿನ ಅಷ್ಟೇನೆ. ಭಾನುವಾರ ಆರಾಧನೆ ಮಾಡಿದ್ರೆ ದೇವ್ರ ನಮ್ಮ ಆರಾಧನೆ ಕೇಳ್ತಾರೆ ಅಂತ ಅಲ್ಲ. ನಾವೆಲ್ಲರೂ ಸಭೆಯಾಗಿ ಕೂಡಿ ಬಂದು ದೇವ್ರ ನಮ್ಮ ಮಹಿಮೆ ಪಡಿಸೋದಕ್ಕಾಗಿ ಒಂದು ದಿನ ಗುರುತಿಸ್ಕೊಂಡಿರೋದು. ಈಗ ಒಂದು ವೇಳೆ ನಮ್ಮ ದೇಶದಲ್ಲಿ ಭಾನುವಾರದ ಒಂದು ರಜೆ ದಿನವನ್ನು ತೆಗೆದಾಕ್ಬಿಟ್ಟು ಇದು ಸೋಮವಾರ ಮಂಗಳವಾರ ಇಡ್ತೀವಿ, ಇನ್ಮೇಲೆ ಭಾನುವಾರ ಎಲ್ಲರೂ ಹೋಗಿ ಕೆಲಸ ಮಾಡಬೇಕು, ಎಲ್ಲ ಆಫೀಸ್ಗಳು ಓಪನ್ ಇರುತ್ತೆ, ಸೋಮವಾರ ಇನ್ಮೇಲೆ ರಜೆ ಇರುತ್ತೆ ಅಂತ ಹೇಳುವಾಗ ನಾವು ಭಾನುವಾರ ಇಲ್ಲ, ನಾವು ಭಾನುವಾರ ಇದು ಕರ್ತನ ಒಂದು ಪುನರುತ್ಥಾನ ದಿನ ಅಂತ ಭಾನುವಾರನೇ ಬರಕ್ಕಾಗುತ್ತೆ ಸಭೆಗೆ? ಇಲ್ಲ, ಸೋಮವಾರ ಪ್ರಾರಂಭ ಮಾಡ್ತೀವಿ ಅನ್ನೋದು. ಹಲ್ಲೆಲೂಯಾ. ಯಾಕಂದ್ರೆ ಈಗ ಮುಸ್ಲಿಂ ರಾಷ್ಟ್ರಗಳಲ್ಲಿ ಅವ್ರಿಗೆ ಶುಕ್ರವಾರ ನಮಾಜ್ ದಿನ, ಶುಕ್ರವಾರ ಅವರಿಗೆ ರಜೆ ದಿನ. ಅಲ್ಲಿರುವಂತ ಎಲ್ಲ ಕ್ರೈಸ್ತರು ಕೂಡ ಶುಕ್ರವಾರನೇ ರಜೆ. ಹಾಗಾಗಿ ಅವರು ಶುಕ್ರವಾರನೇ ಆರಾಧನೆ ಮಾಡ್ತಾ ಇದ್ದಾರೆ, ಭಾನುವಾರ ಅಲ್ಲ. ಭಾನುವಾರ ಅವ್ರು ಕೆಲಸಕ್ಕೆ ಹೋಗ್ಲೇಬೇಕು, ಡ್ಯೂಟಿಗೆ. ಹೇಳ್ತಿರೋದು ನಮಗೀಗ ಅನುಕೂಲವಾಗಿರೋದ್ರಿಂದ, ನಮ್ಮ ದೇಶದಲ್ಲಿ ಬ್ರಿಟಿಷ್ ಅವರು ಬಂದು ಆಳ್ವಿಕೆ ಮಾಡಿದ್ರಿಂದ ಅವರೊಂದು ಕ್ಯಾಲೆಂಡರ್ನ, ಬ್ರಿಟಿಷ್ ಕ್ಯಾಲೆಂಡರ್ನ ನಾವು ಈಗಲೂ ಯೂಸ್ ಮಾಡ್ತಿರೋದ್ರಿಂದ, ಅಲ್ಲಿ ಭಾನುವಾರ ಅವರು ದೇವರನ್ನ ಆರಾಧನೆ ಮಾಡೋದಕ್ಕೆ ರಜಾ ಕೊಟ್ಟಿದ್ರಿಂದ ಇವತ್ತು ಅದು ನಮ್ಗೆ ಅನುಕೂಲವಾಗಿ ಆ ದಿನ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ನೀನು ನಾನು ಮುಸ್ಲಿಂ ರಾಷ್ಟ್ರದಲ್ಲಿ ಹುಟ್ಟಿದ್ರೆ ಶುಕ್ರವಾರನೇ ದೇವರನ್ನ ಆರಾಧನೆ ಮಾಡ್ಬೇಕು. ಅರ್ಥ ಆಗ್ತಿದೆಯಾ? ಸೊ ಏನ್ ಹೇಳ್ತೀನಿ ಅಂದ್ರೆ, ಯೇಸು ದೇವರಾಗಿದ್ದಾರೆ ಅನ್ನೋದು ಸಂಪೂರ್ಣ ಒಂದು ನಂಬಿಕೆ ನಿನ್ನಲ್ಲಿ ಇರಬೇಕು. ನಾಳೆ ಬೆಳಗ್ಗೆ ಯಾರೇ ಬಂದು ನೀನು ಪ್ರಶ್ನೆ ಮಾಡೋದು ಕೂಡ ನೀನು ಸೋತು ಹೋಗಬಾರ್ದು. ಅವ್ರಿಗೆ ತಕ್ಕ ಉತ್ತರ ಕೊಡ್ಲಿಕ್ಕೆ ನೀನು ಸಿದ್ಧರಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಈಗ ಮುಖ್ಯ ಸಂದೇಶಕ್ಕೆ ನಾವು ಬರುವಾಗ, ಈ ಮುಖ್ಯ ಸಂದೇಶದಲ್ಲಿ ಪ್ರವಾದನೆ ಮತ್ತು ನೆರವೇರುವಿಕೆಯನ್ನು ನೋಡ್ತೀವಿ. ಈಗ ನಾವು ಓದ್ಕೊಂಡಂತಹ ಕೀರ್ತನೆಗಳನ್ನ ನಾವು ಅಧ್ಯಾಯ ಅಂತ ಹೇಳಬಾರ್ದು. ಕೀರ್ತನೆ ಅಂದ್ರೆ ಒಂದು ಹಾಡು. ಸೊ ಹಾಗಾಗಿ 1ನೇ ಕೀರ್ತನೆ 2ನೇ ಕೀರ್ತನೆ ಅಂತ ಹೇಳಿದ್ರೆ ಸಾಕು. ಇಲ್ಲಿ ನಾವು ನೋಡ್ತಿರುವಂತದ್ದು ಕೀರ್ತನೆ 22ರಲ್ಲಿ 1ರಿಂದ 21ನೇ ವಚನ ತನಕ ನಾವು ಓದ್ಕೊಳ್ಳಿ. ಇದರಲ್ಲಿ ಮುಖ್ಯವಾಗಿ ಒಂದು 6 ವಿಷಯಗಳನ್ನ ನಾವು ನೋಡೋಣ. ಯೇಸುವೇ ಕ್ರಿಸ್ತನು ಅನ್ನೋದಕ್ಕೆ, ಯೇಸು ಕ್ರಿಸ್ತನ ಒಂದು ಜೀವಿತದ ಬಗ್ಗೆ, ಯೇಸು ಹುಟ್ಟಿದ ಮೇಲೆ ಏನೆಲ್ಲ ಆತನ ಅನುಭವಿಸಬೇಕು ಅನ್ನೋದ್ರ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ 22ನೇ ಕೀರ್ತನೆಯಲ್ಲೇ ಹೇಳಲ್ಪಟ್ಟಿದೆ ಕೆಲವು ವಿಷಯಗಳು. ಅವು ಏನು ಅನ್ನೋದನ್ನ ನಾವು ನೋಡುವಾಗ, ಮೊದಲನೇದಾಗಿ ನಾವು ನೋಡುವಂಥದ್ದು ದೇವರ ಕೈ ಬಿಡಲ್ಪಡುವುದು. ದೇವರಿಂದ ಕೈ ಬಿಡಲ್ಪಡುವುದನ್ನ ನಾವು ನೋಡ್ತೀವಿ. ಕೀರ್ತನೆ 22:1 ಓದೋಣ. ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಕೀರ್ತನೆ 22ರಲ್ಲಿ 1ರಲ್ಲಿ ಆ ಮಾತು, ಮತ್ತಾಯ 27:46 ನೆರವೇರ್ತಿರೋದನ್ನ ನಾವು ನೋಡ್ತೀವಿ. ಯೇಸು ಸ್ವಾಮಿಯ ಸಿಲುಬೆಯಲ್ಲಿ ನೇತಾಡ್ತಾ ಈ ಒಂದು ಮಾತನ್ನ ಹೇಳ್ತಾರೆ. ಓದೋಣ. ಮತ್ತಾಯ 27:46. 27:46. ಸುಮಾರು 3 ಗಂಟೆಗೆ ಯೇಸು ಹೇಳಿ ನಮ್ಮ ಸಭಾಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಸೊ ಇಲ್ಲಿ ಆ ನೆರವೇರ್ತಿರೋದನ್ನ ನಾವು ನೋಡ್ತೇವೆ. ಸಿಲುಬೆಯಲ್ಲಿ ನೇತು ಹಾಕಲ್ಪಡುವಾಗ
ಈ ಕೀರ್ತನೆಗಳೆಲ್ಲ ಗೊತ್ತಿಲ್ವಾ? ಗೊತ್ತಿತ್ತು, ಆದ್ರೆ ಯೇಸುವನ್ನ ಅವ್ರು ಅಂಗೀಕರಿಸ್ಕೊಳಕ್ ಸಿದ್ಧರಾಗಿರ್ಲಿಲ್ಲ. ಯಾಕಂದ್ರೆ ಅವ್ರು ಅನ್ಕೊಂಡಂಗೆ ಯೇಸು ಬಂದಿಲ್ಲ. ಮಹಾರಾಜರಾಗಿ ಬಂದು ಯುದ್ಧ ಮಾಡಿ ಅವನ್ನೆಲ್ಲ ಈ ಒಂದು ಕಣ್ಣು ಕಾಣುವಂತ ಶತ್ರುಗಳಿಂದ ಬಿಡಿಸ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ಅವ್ರು ಇದ್ದಿದ್ದು. ಸೈತಾನದಿಂದನೋ ದುಷ್ಟ ಶಕ್ತಿಗಳಿಂದನೋ ಬಿಡಿಸ್ತಾರೆ ಅಂತ ಅಲ್ಲ, ಕಣ್ಣು ಕಾಣುವಂತ ಈ ಸುತ್ತಲೂ ಇರುವಂತಹ ಮುಸ್ಲಿಂ ರಾಷ್ಟ್ರಗಳಿಂದ ನಮ್ಮನ್ನ ಬಿಡಿಸಿ ನಮ್ಮನ್ನ ಈ ದೇಶದ ಮೇಲೆ ಎಲ್ಲ ಅಧಿಕಾರಿಗಳನ್ನಾಗಿ ನೇಮಿಸಿ ನಮ್ಮನ್ನ ಉದ್ಧಾರ ಮಾಡ್ತಾರೆ ಅಂತ ತಪ್ಪಾಗಿ ಅವರು ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿನೇ ಅವರು ಕೊಟ್ಟಿಗೆಯಲ್ಲಿ ಹುಟ್ಟು ಬಂದಂತ ಯೇಸುವನ್ನ, ಈ ಒಂದು ಬಡಗಿಯ ಮನೆಯಲ್ಲಿ ಹುಟ್ಟಿದಂತ ಯೇಸುವನ್ನ ಕ್ರಿಸ್ತನಾಗಿ ಅಂಗೀಕರಿಸಿಕೊಳ್ಳೋದಕ್ಕೆ ಸಿದ್ಧರಾಗಿರ್ಲಿಲ್ಲ. ಸೈತಾನ ಅವರನ್ನ ಮೋಸ ಮಾಡದೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಕೀರ್ತನೆ 22:1 ಹೇಳಿದ ಹಾಗೇನೆ ಮತ್ತಾಯ 27:46 ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದೀಯ ಅಂತ ಹೇಳ್ಬಿಟ್ಟು ಹೇಳ್ತಿರೋದು ಆತನು ಕ್ರಿಸ್ತನು ಅನ್ನೋದಕ್ಕೆ ಒಂದು ಸಾಕ್ಷಿ. ಅಲ್ಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗಮನ ಕೊಟ್ಟು ಕೇಳಿ. ಎರಡನೇದಾಗಿ ಜನರು ಹಾಸ್ಯ ಮಾಡಿರೋದು. ಹಾಸ್ಯ ಅಂದ್ರೆ ಅಪಹಾಸ್ಯ, ಗೇಲಿ ಮಾಡೋದನ್ನ ಮುಂಚಿತವಾಗಿ ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೇವೆ. ಕೀರ್ತನೆ 22 7-8 ಓದೋಣ. ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ. ಅವರು ಓರೆ ತುಟಿ ಮಾಡಿ ತಲೆ ಆಡಿಸುತ್ತಾ ಯೆಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸೆ ಬಿಟ್ಟಿದ್ದಾನಲ್ಲ, ಆತನು ಇವನನ್ನು ಮೆಚ್ಚಿದ್ದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ಸೊ ಇಲ್ಲಿ ಯಾವ ತರ ಎಲ್ಲ ಅದು ಯೇಸುವನ್ನ ಗೇಲಿ ಮಾಡ್ತಾರೆ, ಹಾಸ್ಯ ಮಾಡ್ತಾರೆ ಅಂತ ಮುಂಚಿತವಾಗಿಯೇ ಬರೆಯಲ್ಪಟ್ಟಿದ್ದು. ಅದು ನೆರವೇರಿರೋದನ್ನ ಮತ್ತಾಯ 27:39 ಓದೋಣ. 39-44. ಮತ್ತಾಯ 27:39-44. ಅಲ್ಲಿ ಹಾದು ಹೋಗುವವರು ತಲೆ ಆಡಿಸಿ ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ನಿನ್ನನ್ನು ರಕ್ಷಿಸಿಕೋ, ದೇವರ ಮಗನು ಆಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಆತನನ್ನು ಹಂಗಿಸುತ್ತಿದ್ದರು. ಸಾಕು. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು, ಇಲ್ಲಿ ಯಹೂದರು ಮತ್ತೆ ಬೇರೆಯವರು ಮಾತ್ರ ಅಲ್ಲ, ಅಲ್ಲಿ ದಾರಿಯಲ್ಲಿ ಹೋಗ್ತಾ ಬರ್ತಾ ಇರೋರು ಕೂಡ ಯೇಸುವನ್ನ ನೋಡಿ ತಲೆ ಆಡಿಸ್ತಾ ಇದ್ರು, ಯೇಸುವನ್ನ ಅಪಮಾನ ಪಡಿಸ್ತಾ ಇದ್ರು. ಒಂದ್ ವೇಳೆ ಮನೆಗೆ ಹೋಗ್ಬಿಟ್ಟು ಈ ವಚನಗಳನ್ನೆಲ್ಲ ಇನ್ನೂ ಆಳವಾಗಿ ಪೂರ್ತಿ ವಚನಗಳನ್ನ ಓದಿ ತಿಳ್ಕೊಳ್ಳಿ. ಎಷ್ಟೆಲ್ಲ ಯೇಸುವನ್ನ ಹಾಸ್ಯ ಮಾಡಿದ್ರು. ಆ ಮುಳ್ಳಿನ ಕಿರೀಟವನ್ನ ಇಟ್ಟು, ಓ ಯಹೂದನ ರಾಜ ಅಲ್ವಾ ನೀನೇ ತಾನೇ ಹೇಳಿದೆ ಯಹೂದನ ಅರಸನ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊಡೆಯೋದು, ಅಪಹಾಸ್ಯ ಮಾಡೋದು, ಗೇಲಿ ಮಾಡೋದು, ಮುಖ ಕುಗ್ಗಿಯೋದು, ಅನೇಕ ಈ ರೀತಿ ಮಾಡ್ತಾರಂತ ಮುಂಚಿತವಾಗಿ ಬರೆಯಲ್ಪಟ್ಟಿತ್ತು. ಇದೇ ಹೊಸದಲ್ಲ, ಈ ರೀತಿ ಆಗಲೇಬೇಕಾಗಿತ್ತು. ಅದೆಲ್ಲ ಸೂಚನೆ ಈತನೇ ಮೆಸ್ಸಿಯನ್ ಎಂಬುದಾಗಿ. ನೀನು ನಾನು ಮಾಡಿರೋ ಪಾಪಗಳಿಗೆ ನಾವು ಅಪಹಾಸ್ಯ ಪಡಬೇಕಾಗಿತ್ತು, ನಾವು ಅವಮಾನ ಹೊಂದಬೇಕಾಗಿತ್ತು. ಅದನ್ನ ಯೇಸು ಅವಮಾನ ಹೊಂದದು. ಯಾವ ತಪ್ಪು ಯಾವ ಪಾಪ ನಿಂತಿರುವಂತ ಯೇಸು ಕ್ರಿಸ್ತನ ಎಲ್ಲವನ್ನ ಅನುಭವಿಸಲೆಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಮೂರನೇದಾಗಿ ನಾವು ನೋಡಿದ್ರೆ ಕೈ ಕಾಲುಗಳನ್ನ ತೀರಿಯುವುದು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಕೈ ಕಾಲುಗಳಲ್ಲಿ ಮೊಳೆಗಳನ್ನ ಹೊಡೆಯೋದ್ರ ಬಗ್ಗೆ ಮುಂಚಿತವಾಗಿಯೇ ಬರೆಯಲ್ಪಟ್ಟಿತ್ತು. ಕೀರ್ತನೆ 22:16 ಓದೋಣ. ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ, ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ. ಸೊ ಇಲ್ಲಿ ಯೋಹಾನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆ 20:25-27 ಓದಿ. ಯೋಹಾನ ಸುವಾರ್ತೆ 20:25-27. ಆದ್ದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಗಳಿಂದಾದ ಗಾಯಗಳನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿನ್ನ ಮಾತನ್ನು ನಂಬುವುದೇ ಇಲ್ಲ ಅಂದರು. ಸೊ ಇದು ತೋಮ ಹೇಳ್ತಾ ಇರುವಂತದ್ದು, ನಾನು ನಂಬೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ 27ನೇ ವಚನ ನಾವು ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಮತ್ತೆ ಅವನಿಗೋಸ್ಕರ ಪ್ರತ್ಯಕ್ಷನಾಗ್ತಾನೆ. ಒಂದು 8 ದಿನ ಆದ್ಮೇಲೆ ಇವನು ಇರೋದಿಲ್ಲ ಆ ಸಮಯದಲ್ಲಿ, ತೋಮನು ಅಪೊಸ್ತಲರ ಜೊತೆಗೆ ಇರೋದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಅವರಿಗೆ ಕಾಣಿಸ್ಕೊಂಡು ಹೋದ್ಮೇಲೆ ಇವ್ರು ಬಂದು ಹೇಳ್ತಾರೆ, ತೋಮ ಬಂದಾಗ ಈ ತರ ಯೇಸುವನ್ನ ನಾವು ನೋಡಿದ್ವಿ, ಬಂದಿದ್ರು, ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಇಲ್ಲ ಯೇಸುವಿನ ಕೈಗಳಾದ ಗಾಯಗಳಲ್ಲಿ ನಾನು ಬೆರಳಿಟ್ರೆ ಮಾತ್ರ ನಾನು ನಂಬ್ತೀನಿ ಅವ್ರು ನನ್ನ ಯೇಸು ಅಂತ. ಅವನಿಗೋಸ್ಕರ 8 ದಿನದ ಮೇಲೆ ಮತ್ತೆ ಪ್ರತ್ಯಕ್ಷ.
ಬಾ, ನನ್ನ ಕೈನ ನೋಡು, ನನ್ನ ಕಾಲಗಳನ್ನು ನೋಡು, ನನ್ನ ಪೊಕ್ಕೆಯಲ್ಲಾದಂತಹ ಗಾಯವನ್ನು ನೋಡು, ಬಾ, ಬೆರಳಿಟ್ಟು ನೋಡ್ತೀನಂತಲ್ಲ ಬಾ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಮತ್ತೆ ಒಂದೊಂದು ಪ್ರತ್ಯಕ್ಷವಾದಾಗ ಆಗ ಅವನು, ಅಯ್ಯೋ ನನ್ನ ದೇವರೇ, ನನ್ನ ಕರ್ತನೆ, ನಾನು ತಪ್ಪು ಮಾಡಿದೆ, ನೀನೇ ನನ್ನ ದೇವರು ಅಂತ ಹೇಳ್ಬಿಟ್ಟು ಅವನು ಅಂಗೀಕರಿಸ್ಕೊಳ್ತಾನೆ. ದೇವರನ್ನ ಮಾಡಿಸೋದು. ಆಗ ಯೇಸು ಅವ್ರು ಹೇಳೋದು, ನೀನು ನೋಡಿ ನಂಬ್ತಿದ್ಯಾ, ನೋಡದೆ ನಂಬೋರು ಭಾಗ್ಯವಂತರು. ಅಲ್ಲೂಯ್ಯ, ಯೇಸುವನ್ನ ನೋಡದೇನೆ ನಾವು ನಂಬ್ತಾ ಇದ್ದೀವಿ. ಎಷ್ಟು ಭಾಗ್ಯವಂತ ನಾವು ಅಲ್ವಾ? ನೋಡಿನೇ ನಂಬಲ್ಲ ಸರಿಯಾಗಿ. ನೋಡದೇ ಇರುವ ಯೇಸುವನ್ನ, ಕಾಣದೇ ಇರುವಂತ ಯೇಸುವನ್ನ ನಾವು ನಂಬ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ಶ್ರೇಷ್ಠವಾದ ಭಾಗ್ಯ, ಧನ್ಯರು ನಾವು. ಸೊ ಓಮರಿಗಿಂತ ನೀನು ನಾನು ಧನ್ಯರಾಗೋದಕ್ಕೆ ಕಾರಣ ನೋಡ್ದೇನೆ ನಂಬ್ತಿರುವಂಥದ್ದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇದು ಕೈಕಾಲುಗಳಲ್ಲಿ ಈ ತರ ತಿಳಿಯಲ್ಪಡ್ತಾರೆ ಯೇಸು ಸ್ವಾಮಿ ಅಂತ ಹೇಳ್ಬಿಟ್ಟು ಮುಂಚಿತವಾಗಿಯೇ ಬರೆಯಲ್ಪಟ್ಟು ಅದು ನೆರವೇರುತ್ತೆಂಬುದಾಗಿ ನಾವು ಮಾಡ್ತೀವಿ. ಈ ಒಂದು ಕೈಕಾಲಿಗೆ ಆಗುವ ಗಾಯಗಳು ಕೂಡ ಯೇಸುವೆ ಮೆಸ್ಸಿಯನು, ಕ್ರಿಸ್ತನು ಅನ್ನೋದಕ್ಕೆ ಸಾಕ್ಷಿ. ಅಲ್ಲೂಯ್ಯ. ಮತ್ತೆ 4ನೇದಾಗಿ ಅಂಗಿಗೋಸ್ಕರ ಚೀಟು ಹಾಕೋದು. ಅಂಗಿಗೋಸ್ಕರ ಚೀಟು ಹಾಕೋದನ್ನ ನಾವು ನೋಡ್ತೀವಿ. ಕೀರ್ತನೆ 22:18 ಓದೋಣ. ನನ್ನ ಮೇಲೋದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ಅದನ್ನ ಹೊಸ ಒಡಂಬಡಿಕೆಯಲ್ಲಿ ಓದೋಣ. ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 23-24. ಸಿಪಾಯಿಗಳು ಯೇಸುವನ್ನು ಶಿಲುಬೆಗೆ ಹಾಕಿದ ಮೇಲೆ ಅವರು ಆತನ ಮೇಲು ಹೊದಿಕೆಗಳನ್ನು ತೆಗೆದುಕೊಂಡು 4 ಪಾಲು ಮಾಡಿ ಒಬ್ಬೊಬ್ಬರು ಸಿಪಾಯಿಗೆ ಒಂದೊಂದು ಪಾಲಿನ ಪ್ರಕಾರ ಹಂಚಿಕೊಂಡರು. ಆತನ ಒಳಂಗಿಯನ್ನು ಸಹ ತೆಗೆದುಕೊಂಡರು. ಆದರೆ ಆ ಅಂಗಿಗೆ ಹೋಲಿಕೆ ಇರಲಿಲ್ಲ. ಅದು ಮೇಲಿನಿಂದ ಅಖಂಡವಾಗಿ ಅಣೆಲಾಗಿತ್ತು. ಅದನ್ನು ನೋಡಿ ಅವರು, ನಾವು ಇದನ್ನು ಅರಿಯಬಾರದು, ಚೀಟು ಹಾಕಿ ಇದು ಯಾರಿಗೆ ಬರುವುದೋ ನೋಡೋಣ ಎಂದು ಮಾತನಾಡಿಕೊಂಡರು. ಅಂದ್ರೆ ಏನಂತ ಚೀಟು ಹಾಕೋಣ ಅಂತ. ಇಲ್ಲಿ ದಾವಿದನಿಗಿಂತಲೇ ಬರ್ತೀನಂದ್ರೆ ದಾವಿದನ ಬಗ್ಗೆ ಎಲ್ಲ ಇದೆಲ್ಲ ಹೇಳಲ್ಪಟ್ಟಿರೋದು. ದಾವಿದನನ್ನ ದೇವರು ಒಂದು ಪ್ರವಾದಿಯಾಗಿ ಉಪಯೋಗಿಸಿಕೊಂಡು ಈ ಕೀರ್ತನೆ ಬರ್ಲಿಕ್ಕೆ ಹೋಗುವಾಗ ಅವನಿಗೆ ಗೊತ್ತಿಲ್ಲ ಏನ್ ಬರೀತಿದ್ದೀನಿ ಅಂತ. ಆ ಸಮಯದಲ್ಲಿ ದೇವರ ಆತ್ಮನಿಂದ ಬರೆದಿರುವಂತ ಕೀರ್ತನೆ ಇದು. ಹಲ್ಲೆಲೂಯ, ದೇವರ ನಾಮ ಸ್ತೋತ್ರ. ಮುಂದಿನ ದಿನಗಳಲ್ಲಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಹುಡ್ತಾರೆ. ಯೇಸುವೆ ಕ್ರಿಸ್ತನ ಅನ್ನೋದಕ್ಕೆ ಎಲ್ಲ ಸೂಚನೆಗಳು ಅಂತ ಹೇಳ್ಬಿಟ್ಟು ಮುಂಚಿತವಾಗಿ ಬರೆದಿಟ್ಟಿರುವಂತದ್ದು. ಸೊ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ದಾವಿದನು ಬರೆದಿರುವಂತ ಕೀರ್ತನೆ ಅವು ಜೀವವುಳ್ಳದು, ಸತ್ಯವಾದದ್ದು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅದು ನೆರವೇರಿತು. ಆಮೇಲೆ ದೇವರ ಬಾಯಿಂದ ಬಂದಿರುವಂತ ಮಾತು ಖಂಡಿತ ನೆರವೇರುತ್ತೆ. ಎಷ್ಟು ಲೇಟ್ ಅಂತ ನಮಗನ್ಸುತ್ತೆ, ಆದ್ರೆ ಸಮಯಕ್ಕೆ ಅದು ನೆರವೇರುತ್ತೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಯೋಹಾನ ಸುವಾರ್ತೆ 19, 23, 24 ಓದ್ಕೊಂಡು ಹಾಗೆ ಆ ನಿಲ್ವಂಗಿಯನ್ನ ಅದು ಮೇಲಿಂದ ಕೆಳಗಡೆ ತನಕ ಅದು ಒಂದೇ ಹೆಣ್ದಿರೋದ್ರಿಂದ ಅದನ್ನು ನಾವು ಹರಿಯೋದು ಬೇಡ. ಅದನ್ನ ಹಾಗೆ ನಾವು ಚೀಟು ಹಾಕಿ ಯಾರಿಗೆ ಚೀಟ್ ಬೀಳುತ್ತೋ ಎಲ್ಲರ ಹೆಸರು, ಅಲ್ಲಿರುವಂತವ್ರು ಎಲ್ಲರ ಹೆಸರು ಬರೆದು ಚೀಟಿ ಹಾಕೋದು, ಒಂದನ್ನ ತೆಗೆಯೋದು, ಯಾರಿಗೆ ಬರುತ್ತೋ ಅವರು ಆ ಮೇಲಂಗಿನ ತಗೊಳ್ಳೋದು ಅಂತ. ಸೊ ಇದು ಯೇಸುವೆ ಕ್ರಿಸ್ತನ ಅನ್ನೋದಕ್ಕೆ ಒಂದು ಸೂಚನೆ. ಅಲ್ಲೂಯ್ಯ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತೆ 5ನೇದಾಗಿ ಶಿಲುಬೆಯ ಮರಣದ ಬಗ್ಗೆ ನಾವು ನೋಡ್ತೇವೆ. ಶಿಲುಬೆಯ ಮರಣದ ಕುರಿತಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ತೀವಿ. ಕೀರ್ತನೆ 22:14 ನಾವು ನಾನು ಒಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ, ನನ್ನ ಜುಟ್ಟಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ. ಆಮೆನ್. ಯೋಹಾನ ಸುವಾರ್ತೆ 19:31-37. ಇವತ್ತು ಸೌರಣೆಯ ದಿವಸವಾಗಿದ್ದರಿಂದ ಯಹೂದ್ಯರು ತಮ್ಮ ದಿನದಲ್ಲಿ ಶವಗಳ ಶಿಲುಬೆಯನ್ನು ಪಿಲಾತನನ್ನು ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆಸಿ ಹಾಕಬೇಕೆಂಬುದಾಗಿ ಕೇಳಿಕೊಂಡರು. ಯಾಕೆಂದರೆ ಆ ಸಂಬಂಧಿನವು ಬಹು ವಿಶೇಷವಾದದ್ದು. ಆದ್ದರಿಂದ ಸಿಪಾಯಿಗಳು ಬಂದು
ಸಿಪಾಯಿಗಳು ಬಂದು ಮೊದಲನೆಯವನ ಕಾಲುಗಳನ್ನು ಅವನ ಜೊತೆಯಲ್ಲಿ ಸಿಲುಬೆಗೆ ಹಾಕಿಕೊಂಡಿದ್ದ ಮತ್ತೊಬ್ಬನ ಕಾಲುಗಳನ್ನು ಮುರಿದರು. ಆದರೆ ಯೇಸುವಿನ ಬಳಿಗೆ ಬಂದಾಗ ಆತನು ಆಗಲೇ ಸತ್ತಿರುವುದನ್ನು ಅವರು ಕಂಡು ಆತನ ಕಾಲುಗಳನ್ನು ಮುರಿಯಲಿಲ್ಲ. ಸೊ ಇಲ್ಲಿ ಒಂದು ನೀರಾಗಿ ಒಯ್ಯಲ್ಪಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ಯೇಸು ಹೇಳ್ತಿರುವಂಥದ್ದು. ಅಂದ್ರೆ ನನ್ನ ಪ್ರಾಣವನ್ನ ಧಾರೆ ಎದ್ದಿದ್ದೇನೆ, ನನ್ನ ಪ್ರಾಣವನ್ನ ಧಾರೆ ಎದ್ದಿದ್ದೇನೆಂಬುದಾಗಿ ಕೀರ್ತನೆಯಲ್ಲಿ ನಾವು ಓದ್ಕೊಂಡ ಹಾಗೆ ಇಲ್ಲಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟಿದ್ದನ್ನು ನಾವು ನೋಡ್ತೇವೆ. ಆ ಇಬ್ಬರು ಕಳ್ಳರ ಕಾಲನ ಮುರಿತಾರೆ, ಇನ್ನೂ ಸತ್ತಿಲ್ಲ ಅಂತ. ಜೀವಂತವಾಗಿರುವವನ್ನ ಹೋಗಿ ಸಮಾಧಿ ಮಾಡೋಕ್ಕಾಗಲ್ವಲ್ಲ, ಸಾಯಲೇಬೇಕು. ಸಂಜೆ 6 ಗಂಟೆ ಆದರೆ ಸಬ್ಬತ್ ಪ್ರಾರಂಭವಾಗುತ್ತೆ. ಶುಕ್ರವಾರ 6 ಗಂಟೆಯಿಂದ ಸಂಜೆ 6 ಗಂಟೆಯಿಂದ ಮತ್ತೆ ಶನಿವಾರ ಸಂಜೆ 6 ಗಂಟೆ ತನಕ ಅವರಿಗೆ ಸಬ್ಬತ್ ದಿನ ಪ್ರಾರಂಭ ಆಗೋದು. ನಮ್ಮ ಟೈಮ್ ಬಂದ್ಬಿಟ್ಟು ಮಧ್ಯರಾತ್ರಿ 12 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆಗೆ ಒಂದು ದಿನದ ಲೆಕ್ಕ ಅಲ್ವಾ, ಹೌದಲ್ವಾ? ಸೊ ಯಹೂದರ ಕ್ಯಾಲೆಂಡರ್, ಯಹೂದರ ಸಮಯ ಆ ಥರ ಅಲ್ಲ. ಅವರ ಸಮಯ ಬಂದ್ಬಿಟ್ಟು ಸಂಜೆ 6 ಗಂಟೆಯಿಂದ ಮುಂದಿನ ದಿನ ಸಂಜೆ 6 ಗಂಟೆ ತನಕ ಒಂದು ದಿನದ ಲೆಕ್ಕ. ಹಾಗಾಗಿ ಶುಕ್ರವಾರ ಸಂಜೆ 6 ಗಂಟೆ ಪ್ರಾರಂಭವಾಯಿತು ಅಂತ ಹೇಳಿದ್ರೆ ಸಬ್ಬತ್ ದಿನ ಪ್ರಾರಂಭವಾಗುತ್ತೆ, ಶನಿವಾರ ಪ್ರಾರಂಭವಾಗುತ್ತೆ. ಅದಕ್ಕೆ ಶುಕ್ರವಾರನೇ ಸಾಯಬೇಕು ಯೇಸು. ಅರ್ಥ ಆಗ್ತಿದೆಯಾ? ಅದಕ್ಕೆ ಯೇಸುವಿನ ಶುಕ್ರವಾರನೇ ಸಾಯಿಸಿರೆಂಬುದಾಗಿ ನಾವು ನೋಡ್ತೇವೆ. ಇಬ್ಬರು ಕಳ್ಳರ ಕಾಲದ ಮುರಿತಾರೆ, ಅವ್ರು ಇನ್ನೂ ಬದುಕಿದ್ರು ಅಂತ ಹೇಳಿ ಯೇಸು ಹತ್ರ ಹೋದಾಗ ಆಗ್ಲೇ ಸತ್ತಿದ್ರು. ಮತ್ತೆ ಇನ್ನೂ ಆತರ ಬದುಕಿದಾನ ಇಲ್ವೋ, ಬರ್ಜಿಯಿಂದ ಚುಚ್ಚಿದ್ರೆ ಏನಾದ್ರು ಸ್ವಲ್ಪ ಸೌಂಡ್ ಮಾಡಿದ್ರೆ ಜೀವ ಇದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಆತನ ಪಕ್ಕಿಯಲ್ಲಿ ಬರ್ಜಿ ಅಂತ ತಿಳಿತಾರೆ. ಯಾವ ಸೌಂಡ್ ಬರಲ್ಲ, ಇರೋ ಆ ಕೊನೆಯ ರಕ್ತದ ಹನಿ ಕೂಡ ಬರುತ್ತೆ, ಅದ್ರ ಜೊತೆಗೆ ನೀರು ಕೂಡ ಬರುತ್ತೆ. ಅಂದ್ರೆ ಯೇಸು ನಮಗೋಸ್ಕರ ಸಿಲುಬೆಯಲ್ಲಿ ಪ್ರಾಣ ಬಿಟ್ಟಿದ್ರು. ಹಲ್ಲೆಲೂಯಾ. ಸೊ ಅದು ನೆರವೇರಿದ್ದನ್ನ ನಾವು ನೋಡ್ತೇವೆ. ಮತ್ತೆ ಕೊನೆಯದಾಗಿ ಈ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು ಪುನರುತ್ಥಾನವು ಮತ್ತು ಜಯವು ಎಂಬುದಾಗಿ. ಪುನರುತ್ಥಾನವು ಜಯವು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನನ್ನ ಸಾಯಿಸಿದ್ದನ್ನ ನಾವು ನೋಡ್ತೀವಿ, ಆತನು ಬದುಕೋದನ್ನ ಮತ್ತೆ ಆತನು ಆಳ್ವಿಕೆ ಮಾಡೋದನ್ನ ನಾವು ನೋಡ್ತೀವಿ. ಇದನ್ನ ಓದೋದೇ ಬೇಡ. ಕೀರ್ತನೆ 22ರಲ್ಲೇ 22ರಿಂದ ಕೊನೆ ವಚನ ತನಕ ಆತನ ಒಂದು ಆಡಳಿತದ ಬಗ್ಗೆ ಇರೋದನ್ನ ನಾವು ನೋಡ್ತೇವೆ. ಜನರೆಲ್ಲರೂ ಹೇಗೆ ಆತನಿಗೆ ಸ್ವಾಧೀನರಾಗ್ತಾರೆ ಅಂತ. ಮತ್ತೆ ಇದನ್ನ ಪೇತ್ರನು ಕೂಡ ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ ಸುವಾರ್ತೆನ ಹೇಳೋ ಸಮಯದಲ್ಲಿ ಹೇಳ್ತಾನೆ. 2ನೇ ಅಧ್ಯಾಯ 22ರಿಂದ 33 ತನಕ ಇದು ಯೇಸು ಕ್ರಿಸ್ತನು ಹೇಗೆ ಸತ್ತು ಪುನರುತ್ಥಾನ ಆದನೆಂಬುದಾಗಿ ಮೊದಲ ಸಂದೇಶದಲ್ಲೇ ಪೇತ್ರನು ಸಾರಿದಂತಹ ಮೊದಲ ಸಂದೇಶದಲ್ಲೇ ಯೇಸು ಕ್ರಿಸ್ತನ ಬಗ್ಗೆ, ಆತನ ಮರಣ ಪುನರುತ್ಥಾನಗಳ ಬಗ್ಗೆ, ಆತನ ಯಾವ ರೀತಿ ಮರಣನ ಜಯಿಸಿದ ಅನ್ನುವಂಥದ್ರ ಬಗ್ಗೆ ಹೇಳೋದನ್ನ ನಾವು ನೋಡ್ತೇವೆ. ಇದೇ ಕೀರ್ತನೆಯನ್ನ ಆಧಾರ ಮಾಡಿಕೊಂಡು ಮಾತಾಡ್ತಾನೆ. ಹಲ್ಲೆಲೂಯಾ. ಅಂದ್ರೆ ಇದೆಲ್ಲವೂ ಕೂಡ ಯೇಸುವೇ ಕ್ರಿಸ್ತನ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಏನ್ ಯೇಸುವೇ ಕ್ರಿಸ್ತನು? ಯಾವಾಗಲೂ ಸೇವಕ ಪಾಸ್ಟ್ ಇದನ್ನ ಹೇಳ್ತಿರ್ತಾರಲ್ಲ, ಕ್ರಿಸ್ತನು ಅಂದ್ರೇನೆ ನಮ್ಗೊಂದು ಆಶೀರ್ವಾದ. ಅದು ಆ ಯೇಸುವಿನ ಕ್ರಿಸ್ತನಾಗ ಅಂಗೀಕರಿಸಲಿಲ್ಲ ಅಂದ್ರೆ ನಮಗೆ ನಿಜವಾದ ರಕ್ಷಣೆನೇ ಇಲ್ಲ ಅಂತ ಅರ್ಥ. ನೀನು ಯೇಸುವನ್ನ ಒಳ್ಳೆ ಕುರುಬನಾಗಿ, ಒಳ್ಳೆ ನಿನಗೆ ಸಹಾಯ ಮಾಡೋನಾಗಿ, ಅದ್ಭುತಕರ್ತನಾಗಿ, ಇನ್ನೊಂದು ಮತ್ತೊಂದು ಅಂತ ಅನ್ಯ ಜನ ನಂಬೋತಾರ ಅಲ್ಲ, ನೀನು ನಂಬೇಕಾಗಿರೋದು ಯೇಸುವೇ ಕ್ರಿಸ್ತನು, ನಿನ್ನ ಕ್ರಿಸ್ತನಾಗಿ. ಅದನ್ನೇ ಸೀಮೋನ್ ಪೇತ್ರನಿಗೆ ಯೇಸುಸ್ವಾಮಿ ಹೇಳಿದ್ದು. ಜನರೆಲ್ಲ ಏನ್ ಹೇಳ್ತಾರೆ ನನ್ನ ಬಗ್ಗೆ ಅಂದ್ರೆ, ಕೆಲವರು ಸ್ಥಾನಿಕರಾದ ಯೋಹಾನ ಅಂತಿದ್ದಾರೆ, ಕೆಲವರು ಯೆರೆಮೀಯ ಅಂತಿದ್ದಾರೆ, ಕೆಲವರು ಎಲಿಯ ಅಂತಿದ್ದಾರೆ, ಇನ್ನು ಕೆಲವರು ಪ್ರವಾದಿಗಳೊಬ್ಬರು ಅಂತಾರೆ. ಸರಿ, ಅವ್ರು ಬಿಟ್ಟಾಕಿ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೀವೇನಂತಿದ್ದೀರಾ ನನ್ನನ್ನ ಯಾರು ಅನ್ಕೊಂಡಿದ್ದೀರಾ ಅಂತ ಯೇಸುಸ್ವಾಮಿ ಪ್ರಶ್ನೆ ಮಾಡುವಾಗ ಆಗ ಪೇತ್ರನು ಹೇಳುವಂಥದ್ದು, ನೀನು ಜೀವ ಸ್ವರೂಪನಾದ ದೇವರ ಕುಮಾರ, ನೀನು ಕ್ರಿಸ್ತನು, ನೀನು ಮೆಸ್ಸಿಯನು ಅಂತ ಅರಿಕೆ ಮಾಡ್ತಾರೆ. ಅದಕ್ಕೆ ಯೇಸುಸ್ವಾಮಿ ಹೇಳೋದೇನು ಗೊತ್ತಾ? ಇದು ಮನುಷ್ಯರೆಲ್ಲ ನಿಮಗೆ ಪ್ರಕಟಿಸಿರೋದು. ಯಾರು ಪ್ರಕಟಣೆ ಮಾಡಿರೋದು? ದೇವರಿಗೆ ತಿಳಿಯಪಡಿಸಿದ್ದಾರೆ. ಇವತ್ತು ನೀನು ನಾನು ಯೇಸುವನ ಕ್ರಿಸ್ತನಾಗಿ ತಿಳ್ಕೊತೀವಿ ಅಂದ್ರೆ ದೇವರೇ ತಿಳಿಸಿರೋದು. ಆಮೇಲೆ ಒಂದು ವೇಳೆ ದೇವರಿನ ತಿಳುವಳಿಕೆಯಲ್ಲಿ, ನಿನ್ನ ಜ್ಞಾನದಲ್ಲಿ ಯೇಸುವೇ ಕ್ರಿಸ್ತನು ಅಂತ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಿಜವಾದ ರಕ್ಷಣೆ ಹೊಂದ್ಕೊಂಡಿಲ್ಲ ಅಂತಾನೆ ಅರ್ಥ. 100% ಹೇಳ್ತೀನಿ, ಯಾರು ಯೇಸುವನ ಕ್ರಿಸ್ತನಾಗಿ ಗ್ರಹಿಸ್ತಿಲ್ವೋ ಅವರಲ್ಲಿ ನಿಜವಾದ ರಕ್ಷಣೆನೇ ಇಲ್ಲ. ಅವರು ದೇವರಲ್ಲಿ ಎಷ್ಟೇ ಭಯ ಭಕ್ತಿಯಿಂದ ನಮಗಿಂತ ಚೆನ್ನಾಗಿ ಸೇವೆ, ನಮಗಿಂತ ಚೆನ್ನಾಗಿ ಭಕ್ತಿಯಲ್ಲಿ ಇರೋ ತರ ಕಾಣ್ಬೋದು, ಆದರೆ ಸೈತಾನ ಅವ್ರನ್ನ ಯಾಮಾರಿಸ್ತಾರೆ. ಒಂದಲ್ಲ ಒಂದಿನ ಅವರು ಯೇಸುವನ್ನ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದೇ ಬರುತ್ತೆ.
ಯಾಕಂದ್ರೆ ಅವ್ರಿಗೆ ಯೇಸು ಕ್ರಿಸ್ತನಂತ ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ನಾವು ಆಧಾರ ಮಾಡಿಕೊಂಡು ಈಗ ಪರಿಚಯದಲ್ಲಿ ನಾವು ನೋಡಿದ್ವಿ ಯೇಸು ದೇವರು ಅಂತ, ಮತ್ತೆ ಮುಖ್ಯ ಸಂದೇಶದಲ್ಲಿ ನಾವು ನೋಡಿದ್ವಿ ಯೇಸುವೇ ಕ್ರಿಸ್ತನು ಅಂತ. ಸೊ ಇಲ್ಲಿ ಯೇಸು ದೇವರಾಗಿದ್ದವರು ಈ ಲೋಕದಲ್ಲಿ ನಿನಗೋಸ್ಕರ ನನಗೋಸ್ಕರ ಮನುಷ್ಯನಾಗಿ ಬಂದಿದ್ದು. ಆಮೇಲೆ ಇದನ್ನ ನಾವು ಆ ಒಂದು ಹರಿವನ್ನು ಅರ್ಥ ಮಾಡ್ಕೊಂಡು ಈ ಲೋಕದಲ್ಲಿ ಯೇಸು ಹುಟ್ಟಕ್ಕೆ ಮುಂಚೆನೇ ಇದ್ರು, ಅದು ಆದಿನಲ್ಲೂ ಆತನಿದ್ದಾರೆ ಅನ್ನೋದನ್ನ ನಾವು ನೋಡ್ತೀವಿ. ಯೇಸು ದೇವರಾಗಿರೋರು ಮನುಷ್ಯನಾಗಿ ಬಂದಿದ್ರು. ಈ ಲೋಕದಲ್ಲಿ ಮನುಷ್ಯನಾಗಿರೋರನ್ನ ನಾವು ದೇವರಾಗಿ ಪೂಜೆ ಮಾಡ್ತಾ ಇದ್ದೀವಿ. ಈ ಲೋಕದಲ್ಲಿ ಎಷ್ಟೋ ಜನ ಸ್ವಾಮೀಜಿಗಳು, ಗುರೂಜಿಗಳು ಈ ಲೋಕದಲ್ಲಿ ಅವತಾರ ರೀತಿ ಬಂದಿರುವಂತ ಅವತಾರ ಪುರುಷರಿದ್ದಾರೆ ಅಂತ ಹೇಳ್ಬಿಟ್ಟು ಅವರನ್ನ ದೇವರಾಗಿ ಪೂಜೆ ಮಾಡ್ತಿದೀವಲ್ಲ, ಆ ತರ ಅಲ್ಲ. ಯೇಸು ಮನುಷ್ಯನಾಗಿ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡಿರೋದಕ್ಕೆ, ಅದ್ಭುತಗಳು ಮಾಡಿರೋದಕ್ಕೆ, ಸ್ವಸ್ಥತೆಗಳು ಮಾಡಿರೋದಕ್ಕೆಲ್ಲ ನಾವು ಯೇಸು ಅಂತ ನಂಬ್ತಿರೋದು, ದೇವರಂತ ನಂಬ್ತಿರೋದು. ಆತನು ಹುಟ್ಟಕ್ಕೆ ಮುಂಚೆಯಿಂದಲೂ ದೇವರು. ಅಲ್ಲೂಯ ದೇವರ ಮನುಷ್ಯನ ಯಾರು ನಾವು ಪೂಜೆ ಮಾಡಬಾರ್ದು. ಒಂದು ವೇಳೆ ಯೇಸು ಎಷ್ಟೇ ಒಳ್ಳೆ ವ್ಯಕ್ತಿ ಆಗಿದ್ರು ಕೂಡ ಆತನು ದೇವರು ಆಗದೇ ಇದ್ದಿದ್ರೆ ನಾವು ಪೂಜೆ ಮಾಡೋ ಅವಶ್ಯಕತೆ ಏನಿಲ್ಲ, ಆತನ ಆರಾಧನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಆತನು ಮನುಷ್ಯರಾಗೋದ್ರ ಮುಂಚೆ ದೇವರಾಗಿದ್ದವರು. ಅಲ್ಲೂಯ. ಹಾಗಾಗಿ ಈ ಯೇಸು ದೇವರಾಗಿದ್ದವರು ಮನುಷ್ಯನಾಗಿ ಲೋಕದಲ್ಲಿ ಏನಕ್ಕಾಗಿ ಬಂದ್ರು ಅಂತ ಹೇಳಿದ್ರೆ ರಕ್ತ ಬೇಕಾಗಿತ್ತು, ದೇಹ ಬೇಕಾಗಿತ್ತು. ನಿನಗೋಸ್ಕರ ನನಗೋಸ್ಕರ ತನ್ನ ಪ್ರಾಣವನ್ನ ಕೊಡೋದಕ್ಕೆ, ತನ್ನ ದೇಹವನ್ನ ದಂಡಿಸಿಕೊಳ್ಳೋದಕ್ಕೆ ದೇಹ ಬೇಕಾಗಿತ್ತು, ಮತ್ತೆ ರಕ್ತ ಬೇಕಾಗಿತ್ತು. ಪ್ರಾಣ ಅಂದ್ರೇನೆ ರಕ್ತ, ರಕ್ತದಲ್ಲೇ ಪ್ರಾಣ ಇರೋದು. ತನ್ನ ಪ್ರಾಣ ಕೊಡೋದಂದ್ರೆ ಯೇಸುವಿನ ರಕ್ತವನ್ನ ಕೊಟ್ಟಿರೋದು. ಅಲ್ಲೂಯ. ಹಾಗಾಗಿನೇ ಈ ಯೇಸು ಸ್ವಾಮಿ ಸತ್ಯ ಅರಸನಾಗಿ, ಸತ್ಯ ಯಾಜಕನಾಗಿ, ಸತ್ಯ ಪ್ರವಾದಿಯಾಗಿ ಈ ಲೋಕದಲ್ಲಿ ಬಂದಿದ್ದು ಒಂದು ಖಂಡಿತವಾಗೂ ನಿನ್ನನ್ನ ಸೈತಾನದಿಂದ ಬಿಡಿಸೋದಕ್ಕೆ, ಎರಡನೇದಾಗಿ ಪಾಪದಿಂದ ನಿನ್ನನ್ನ ಸಂಪೂರ್ಣವಾಗಿ ಬಿಡಿಸೋದಕ್ಕೆ, ಮತ್ತೆ ಮೂರನೇದಾಗಿ ನಿನ್ನನ್ನ ನರಕದಿಂದ ಸಂಪೂರ್ಣವಾಗಿ ಬಿಡಿಸೋದಕ್ಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಯೋಹಾನ ಸುವಾರ್ತೆಯಲ್ಲಿ 19:30 ನಮ್ಮ ಒಂದು ಒಡಂಬಡಿಕೆಯ ವಚನವಾಗಿ ಇಟ್ಕೊಂಡ್ರೆ ಯೇಸು ಸ್ವಾಮಿ ಸಾಯುವಾಗ ಹೇಳುವಂಥದ್ದು ಎಲ್ಲ ತೀರಿತು ಎಂಬುದಾಗಿ, ನಾನು ಬಂದ ಕೆಲಸವನ್ನ ಮಾಡಿ ಮುಗಿಸಿದ್ದೇನೆ ಎಂಬುದಾಗಿ. ಅಲ್ಲೂಯ. ಯೇಸು ಕ್ರಿಸ್ತನ ನಿನಗೋಸ್ಕರ ಏನು ಮಾಡಬೇಕು ಅದನ್ನ ಮಾಡಿ ಮುಗಿಸಿದ್ದಾರೆ. ಈಗ ಬಾಕಿ ಇರೋದು ನೀನು ಯೇಸುಗೋಸ್ಕರ ಮಾಡೋ ಕೆಲಸ, ಆ ಸುವಾರ್ಥ ಸೇವೆಯ ಕೆಲಸ. ಯೇಸು ನಾವು ಜನರ ಬಳಿಗೆ ಹೋಗಿ ಯೇಸು ಅವ್ರಿಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ ಅನ್ನೋ ಸುವಾರ್ತೆನ ಹೇಳಬೇಕು. ಸುವಾರ್ತೆ ಅಂದ್ರೆ ಏನು? ಅವ್ರಿಗೆ ಬೇಕಾಗಿರುವ, ಅವ್ರಿಗಿರುವಂತ ಎಲ್ಲಾ ಸಮಸ್ಯೆಗಳನ್ನ ಯೇಸು ಸಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾರೆ. ಆ ಸತ್ಯವನ್ನು ಅವ್ರು ಅರ್ಥ ಮಾಡ್ಕೊಂಡ್ರೆ ರಕ್ಷಣೆ ಹೊಂದಿಸ್ತಾರೆ. ಈ ಸುವಾರ್ತೆನ ನಾವು ಸಾರಿ ಹೇಳಬೇಕು. ಜನರು ಗೊತ್ತಿಲ್ಲ, ಜನರಿಗೂ ಹುಡುಕ್ತಾನೆ ಇದ್ದಾರೆ, ನಮ್ಮನ್ನ ಯಾರು ರಕ್ಷಿಸ್ತಾರೆ, ನಮ್ಮನ್ನ ಯಾರು ಸೈತಾನದಿಂದ ಬಿಡಿಸ್ತಾರೆ, ಪಾಪದಿಂದ ಬಿಡಿಸ್ತಾರೆ, ನರಕದಿಂದ ಯಾರು ಬಿಡಿಸ್ತಾರೆ ಅಂತ ಇನ್ನೂ ಹುಡುಕ್ತಾನೆ ಇದ್ದಾರೆ. ಉತ್ತರ ನಿನ್ನ ಹತ್ರ, ನನ್ನ ಹತ್ರ ಇದೆ. ಈ ಉತ್ತರವನ್ನು ನಾವು ಜನರಿಗೆ ತಲುಪಿಸ್ಬೇಕು. ಆಮೇಲೆ ಇವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿಕೊಂಡು, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಮ್ಮ ಪರಿಶುದ್ಧ ನಮ್ಮ ಸ್ತೋತ್ರವಾಗಿ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡೋದಕ್ಕಾಗಿ ಸ್ತೋತ್ರ. ಯೇಸುವೇ ಕ್ರಿಸ್ತನ ಬಳ್ಳಾಗಿ ನಾವು ಮನಸ್ಫೂರ್ತಿಯಾಗಿ ನಂಬ್ತಾ ಇದ್ದೇವೆ. ಇವತ್ತು ಕೀರ್ತನೆ 22:1-27 ಹೇಳಲ್ಪಟ್ಟಿರುವಂತಹ ಕ್ರಿಸ್ತನ ಕುರಿತಾದಂತಹ ಎಲ್ಲ ಪ್ರವಾದನೆಗಳನ್ನ ಹೊಸ ಒಡಂಬಡಿಕೆಯಲ್ಲಿ ನೆರವೇರಿಸಿರುವುದನ್ನ ನಾವು ತಿಳ್ಕೊಂಡಿದ್ದೇವೆ. ಅಪ್ಪ, ಯೋಹಾನ ಸುವಾರ್ತೆ 19:30 ನೀವು ದೇವರ ಕೆಲಸವನ್ನು ತಕೊಂಡು ತೀರಿತು ಅಂತ ಹೇಳಿ ಪ್ರಾಣವನ್ನು ಬಿಟ್ಟಿದ್ದೀರಾ. ನಮ್ಮ ಎಲ್ಲ ಸಮಸ್ಯೆಗಳ ಸಿಲುವೆಯಲ್ಲಿ ತೀರಿಸಿದ್ದೀರಾ. ಸೈತಾನದ ಎಲ್ಲ ಬಲಗಳನ್ನ ಆ ಸಿಲುವೆಯಲ್ಲಿ ತೀರಿಸಿದ್ದೀರಾ. ನಮ್ಮ ಎಲ್ಲ ನರಕದ ಒಂದು ಹಿನ್ನೆಲೆಯನ್ನ ಆ ಒಂದು ಸಿಲುವೆಯಲ್ಲಿ ತೀರಿಸಿದ್ದೀರಾ. ನಿಮ್ಮ ಮಕ್ಕಳಾಗಿ ನಮ್ಮನ್ನ ದೇವರೇ ಅಧಿಕಾರ ಮತ್ತೆ ಕೊಟ್ಟಿದ್ದೀರಾ. ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಹೌದು ಸ್ವಾಮಿ, ಯೇಸುವೇ ಕ್ರಿಸ್ತನ ಸುವಾರ್ತೆನ ಎಲ್ಲ ಯಹೂದ್ಯರಿಗೂ, ಎಲ್ಲ ಇಸ್ರಾಯೇಲಿಯರಿಗೂ, ಇಡೀ ಪ್ರಪಂಚಕ್ಕೆ ನಾವು ಸಾರಿ ಹೇಳುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.